ಶ್ರವಣ ಶತಮಾನೋತ್ಸವದ ಶ್ರಾವಣ ಮಾಸದ ಈ ಶುಭ ಪ್ರಸಂಗದಲ್ಲಿ ಮನುಷ್ಯ ಜನ್ಮದ ಮಹತ್ವದ ವಿಚಾರಗಳನ್ನು ನಿಮ್ಮೆಲ್ಲರಲ್ಲಿ ತಿಳಿಸ್ತಾ ಬರುವಂಥದ್ದಾಗಿದೆ. ಎಲ್ಲ ಮಹಾತ್ಮರು, ಎಲ್ಲ ಸಂತರು, ಶರಣರು, ಅನುಭಾವಿಗಳು ಮಾನವ ಜನ್ಮದ ಕಿಮ್ಮತ್ತನ್ನು ಹೇಳಿ ಇದನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡ್ರಿ ಅಂತಲೂ ಹೇಳಿದ್ದಾರೆ. ಒಬ್ಬ ಮಹಾತ್ಮರು ತಮ್ಮ ಸಂದೇಶದೊಳಗೆ ಹೇಳ್ತಾರೆ, ವ್ಯರ್ಥ ಕಳದಿಯಲ್ಲೋ ಜನ್ಮ, ವ್ಯರ್ಥ ಕಳದಿಯಲ್ಲೋ ಮರ್ತ್ಯ ನಿಜಾತ್ಮನ ಗುರ್ತು ನೀ ತಿಳಿಯದೆ, ಮರ್ತ್ಯದ ಭೋಗಕ್ಕೆ ಮೋಹಿಸಿ ಮನುಜ, ವ್ಯರ್ಥ ಕಳದಿಯಲ್ಲೋ ಜನ್ಮ, ವ್ಯರ್ಥ ಕಳದಿಯಲ್ಲೋ. ಯಾರು ಈ ಜನ್ಮದ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಸಂತರು ಮಹಾತ್ಮರು ಆಶೀರ್ವಾದ ಮಾಡಿದ್ದಾರೆ. ಯಾರು ಈ ಜನ್ಮವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂಥವರಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ವ್ಯರ್ಥವಾಗಿ ಕಳಿಬೇಡ ಅಂತ. ಒಂದು ಸಲ ಕಳ್ಕೊಂಡಿ ಅಂದರೆ ಮತ್ತೆ ನಿನಗೆ ಈ ಜನ್ಮ ಸಿಗೋದು ದುರ್ಲಭ ಅದ. ಅದಕ್ಕೆ ವ್ಯರ್ಥ ಕಳೆಯಬೇಡ, ಮರ್ತ ನಿಜಾತ್ಮನ ಅಂದರೆ ಪರಮಾತ್ಮನ ಗುರುತು ನೀ ತಿಳಿಯದೆ, ಮರ್ತ್ಯದ ಭೋಗಕ್ಕೆ ಮೋಹಿಸಿ ಮನುಜ, ವ್ಯರ್ಥ ಕಳೆದಿಯಲ್ಲೋ ಅಂತೇಳಿದ್ದಾರೆ. ನಿನ್ನೆ ಚನ್ನಮಲ್ಲಿಕಾರ್ಜುನನ ಅರಿಮರುಳೆ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿದ್ದಾಳೆ. ಇವತ್ತು ಹೇಳ್ತಾರ ಮರ್ತ ನಿಜಾತ್ಮನ ಗುರ್ತು ನೀ ತಿಳಿ. ಪರಿಚಯ ಮಾಡಿಕೊಳ್ಳಬೇಕು. ಪರಿಚಯ ಆಗಬೇಕು ಅಂದರೆ ಎಲ್ಲ ಗುರ್ತಾಗಬೇಕು. ಬಸ್ಸಿನೊಳಗೋ ರೈಲ್ವೆದೊಳಗೋ ಒಬ್ಬ ವ್ಯಕ್ತಿ ಪರಿಚಯ ಆಗಬೇಕು ಅಂದರೆ ಕುಂತು 4-8 ಮಾತುಗಳನ್ನು ಆಡಿ ಅಡ್ರೆಸ್ ಪಕ್ಕ ತಗೊಂಡು ಮತ್ತೆ ರಾಯಚೂರಿಗೆ ಬಂದಾಗ ಮತ್ತೆ ಬಸ್ ಸ್ಟ್ಯಾಂಡಿನೊಳಗೆ ಮತ್ತೆ ನಿನಗೆ ಭೇಟಿ ಆಗ್ತೀನಿ ಅಂತ ಹೇಳಿ ನಾವು ಎದ್ದು ಹೋಗ್ತೀವಿ. ಅದು ರಾಯಚೂರಿಗೆ ಬಂದ ತಕ್ಷಣವೇ ಆ ವ್ಯಕ್ತಿಯ ನೆನಪು ನಮಗೆ ಆಗ್ತದೆ. ಗುರ್ತನೇ ಇಲ್ಲ ಅಂದರೆ ಆ ವ್ಯಕ್ತಿಯನ್ನು ನೆನೆಸೋದು ಹೇಗೆ? ಅದಕ್ಕೆ ಆ ವ್ಯಕ್ತಿಯ ಪರಿಚಯ ನಮಗಾಗಬೇಕು. ಅಂದಾಗ ನೆನೆಸಿಕೊಳ್ಳಲಿಕ್ಕೆ ಯಾವ ರೀತಿ ಬರುತ್ತದೆಯೋ, ಇಲ್ಲಿ ಮರ್ತ ನಿಜಾತ್ಮನ, ಈ ಸೃಷ್ಟಿಕರ್ತನ, ಈ ಜಗದೊಡೆಯನ, ಪಾರ್ವತಿಯ ಈಶನನ್ನು ನಾವು ಒಂದಿಷ್ಟು ಗುರ್ತು ಹಿಡಿಬೇಕು. ಗುರ್ತು ಹಿಡಿಬೇಕು ಅಂದರೆ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು. ದೇವರು ಶಾಶ್ವತ, ಜೀವ ಅಶಾಶ್ವತ. ದೇವರು ಖಾಯಂ ಇರೋನು, ಜೀವನು ಬಂದು ಹೋಗುವಂಥ ಕೆಲಸ ಮಾಡೋನು. ಅದಕ್ಕೆ ಖಾಯಂ ಇರ್ತಕ್ಕಂಥ ದೇವರನ್ನು ಈ ಅಸ್ಥಿರವಾಗಿರ್ತಕ್ಕಂಥ ಶರೀರದಲ್ಲಿ ನೀನಿದ್ದುಕೊಂಡು ಸ್ಥಿರವಾಗಿರ್ತಕ್ಕಂಥ ಪರಮಾತ್ಮನನ್ನು ನೀನು ಒಂದಿಷ್ಟು ಗುರ್ತು ಹಿಡಿ ಅಂತ ಹೇಳಿದರು. ಪರಿಚಯ ಮಾಡಿಕೊ. ನಿನ್ನ ಲಕ್ಷಣ ಏನು? ಅಸತ್ತು, ಜಡ, ದುಃಖ ನಿನ್ನ ಲಕ್ಷಣ. ನಿತ್ಯ ಪರಿಪೂರ್ಣ ಸತ್ತು ಚಿತ್ತು ಆನಂದ ಅವನ ಲಕ್ಷಣಗಳು. ಯಾವತ್ತಿಗಿರ್ತಕ್ಕಂಥವನು, ನಿತ್ಯನಾಗಿರ್ತಕ್ಕಂಥವನು, ಆನಂದವಾಗಿರ್ತಕ್ಕಂಥವನು, ದುಃಖವೇ ಇಲ್ಲ, ಪರಿಪೂರ್ಣನಾಗಿರ್ತಕ್ಕಂಥವನು. ಅದಕ್ಕೆ ಶರಣರಂದರ ಜಗದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ.
ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ. ಅಸತ್ತು ಜಡ ದುಃಖಗಳಿಂದ ಕೂಡಿಕೊಂಡವನು ಜೀವಾತ್ಮ. ಈ ಶರೀರ ಶಾಶ್ವತ ಅಲ್ಲ. ದಾಸರಂತರ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ. ನೀರಿನ ಮೇಲೆ ಗುರುಳೆಯನ್ನು ಬಂಗಾರದ ಕಟ್ಟು ಹಾಕಿ ಮನೆಯೊಳಗೆ ಹಂಗ ಇಡ್ತೀನಿ ಅಂದರೆ ಕ್ಷಣವತ್ತಿನೊಳಗೆ ಅದು ಮಾಯಾಗಿ ಹೋಗ್ತದೆ. ಅದರಂಗೆ ಈ ದೇಹನೂ ಸಹಿತ ದೇಹ ಅಂತ ಕರೆದರೆ. ಯಾಕ ಅಂದರೆ ದಹತೀತಿ ದೇಹ, ದಹಿಸಿಗಂತ ಹೋಗೋದಕ್ಕೆ ದೇಹ ಅಂತ ಕರೆದಾರೆ. ಇದ್ದಂಗೆ ಇರೋದಲ್ಲ ಈ ದೇಹ ಮನಸ್ಸು ಜಗತ್ತು. ಹಿಂಗೆ ಅದಾವೇನೋ 10 ವರ್ಷದಿಂದ ನಾವು ಹೆಂಗಿದ್ದೀವಿ ಈಗ ಹಂಗದೀವೇನೋ ಅಂತ ಕೇಳಿದರೆ ಇಲ್ಲ. ಇನ್ನೊಂದು 10 ವರ್ಷ ಆದಮೇಲೆ ಹಂಗೆ ಇರ್ತೀರೇನೋ ಅಂತ ಕೇಳಿದರೆ ಇಲ್ಲ, ಇದ್ದಂಗಿರೋದಲ್ಲ. ಇದು ಕ್ಷಣ ಕ್ಷಣಕ್ಕೆ ಬದಲಾಕ್ಯಂತ ಹೋಗೋದು. ಈ ದೇಹ ಅಷ್ಟೇ, ನಿನ್ನ ಮನಸ್ಸು. ಅದಕ್ಕೆ ಶರೀಫರಂತರ ಎಂಥ ಮೋಜಿನ ಕುದುರೆ ಹತ್ತಿದರೆ ತಿರುಗುವುದು 11 ಪೇರಿ ಅಂತ ಹೇಳಿದ್ದಾರೆ. ಕುದುರೆ ಅಂದರ ಅದಕ್ಕೆ, ಕೆಲವರು ಮಂಗ್ಯ ಅಂದರ, ಕೆಲವರು ಗಿಳಿ ಅಂದರ, ಕೆಲವರು ಕೋಗಿಲೆ ಅಂದರ. ಇನ್ನು ಅನಂತ ಮಹಾತ್ಮರು ಈ ಮನಸ್ಸಿಗೆ ಅನೇಕ ಹೆಸರುಗಳನ್ನು ಕೊಟ್ಟಿರುವಂಥವರಾಗಿದ್ದಾರೆ. ಇದು ಮನಸ್ಸು ಗಾಳಿ ತತ್ವದಿಂದ ಕೂಡಿಕೊಂಡಿರುವುದರಿಂದ ಇದು ಹರಿದಾಡುತ್ತದೆ. ಅದಕ್ಕೆ ಅತ್ತ ಇತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೆ ಒಡೆದು ನಿಲ್ಲಿಸೋ ಜಾಣ ಅಂತ ಮತ್ತೊಬ್ಬ ಶರಣರಂದಾರೆ. ಇದನ್ನು ಹೊಡೆದು ನಿಲ್ಲಿಸು. ಈ ಮನಸ್ಸನ್ನು ನಿಲ್ಲಿಸಿದೆ ಅಂದರೆ ನಿನಗೆ ಭಗವಂತನ ಗುರುತು ತಿಳಿದುಕೊಳ್ಳಲಿಕ್ಕೆ ಬರುತ್ತೆ. ಮನಸ್ಸು ಹರಿದಾಡುತ್ತಿತ್ತು ಅಂದರೆ ಆಡಂಗಿಲ್ಲ. ತೂಗುತ್ತಾದ ನೋಡು ಜೋಕಾಲಿ, ಸದ್ಗುರುವಿನ ದಯದಿಂದ ತೂಗುತ್ತಾದ ನೋಡು ಜೋಕಾಲಿ. ಹೆಂಗೆ ಅದು ಒಯ್ದಾಡುತ್ತದ ಜೋಕಾಲಿ, ಹಂಗೆ ನಮ್ಮ ಮನಸ್ಸು ಒಯ್ದಾಡುತ್ತದೆ. ಅದಕ್ಕೆ ಪರಮಾತ್ಮಂತನ ತಮ್ಮ ನಿನ್ನ ಮನಸ್ಸು ಹೊರಗೆ ಹರಿ ಬಿಡಬೇಡ, ನಿನ್ನ ಸ್ವಾಧೀನ ಇರಲಿ. ಈಗ ಹೊರಗೆ ಜಗತ್ತಿನೊಳಗೆ ಸೈಕಲ್ ಮೋಟ್ರ್ ಆಯಿತು, ಕಾರ್ ಆಯಿತು, ಜೀಪ್ ಆಯಿತು, ಎಕ್ಸ್ಟೆಂಟ್ ಆಗ್ತಾವೆ. ಯಾಕೆ ಆಗ್ತಾವೆ? ಅವ್ರ ಕಂಪ್ನಿಯವರು ಬರೆದಿರ್ತಾರೆ ಮುಂದೆ ಗ್ಲಾಸಿನೊಳಗೆ 140 ಕಿಲೋಮೀಟ್ರ್ ತನಕ ಸ್ಪೀಡ್ ಹೊಡಿಬಹುದು, 250 ಕಿಲೋಮೀಟ್ರ್ ತನಕ ಹೊಡಿಬಹುದು ಅಂತ ಹೇಳ್ಯಾರ ಅವರು. ಯಾಕಂದ್ರೆ ಹೊಡೆದ್ರೆ ಅಂದರೆ ಅದು ನೀನು ಏಕಕಾಲಕ್ಕೆ ಹೋಗಕ್ಕೆ ಬರ್ತದ ಅಂತ ಹಾಕಿರಂಗಿಲ್ಲ. ಅದರೊಳಗೆ ಸಂಖ್ಯೆ ಇರ್ತದೆ 240 ಓಡಿಸ್ಬೇಕು ಅಂತ. ಆದರೆ ಬುದ್ಧಿವಂತನಾಗಿರ್ತಕ್ಕಂಥ ಡ್ರೈವರ್ ಏನು ಮಾಡ್ತಾನೆ, ಆ ಕಾಟ ಅಲ್ಲಿಗೆ ಮುಟ್ಸಂಗಿಲ್ಲ, ಅರ್ಧಕ್ಕೆ ಇರ್ತಾನೆ. ಗಾಡಿ ನಮ್ಮ ಕೈಯಾಗಿರಬೇಕೇ ಹೊರತು ಗಾಡಿ ಕೈಯಾಗ ನಾವಾಗಬಾರ್ದು. ಎಕ್ಸ್ಟೆಂಟ್ ಯಾಕೆ ಆಗ್ತಾವ ಅಂದರೆ ಗಾಡಿ ಕೈಯಾಗ ಅವರಾಗಿರ್ತಾರೆ, ಕಂಟ್ರೋಲ್ ಇರಂಗಿಲ್ಲ, ಅಲ್ಲಿ ಅನಾಹುತಗಳಾಗ್ತಾವೆ. ಗಾಡಿ ತನ್ನ ಕೈಯೊಳಗಿತ್ತು ಅಂದರೆ ಬ್ರೇಕರನೇ ಬರಲಿ, ಪಶು ಪಕ್ಷಿ ಪ್ರಾಣಿಗಳೇ ಬರಲಿ, ಮನುಷ್ಯರೇ ಬರಲಿ, ಕಂಟ್ರೋಲ್ದೊಳಗಿರ್ತಾನೆ. ಅದರಂಗೆ ಈ ಮನಸ್ಸು ಅನ್ನುವಂಥ ಗಾಡಿಯನ್ನು ನಾವು ಹರಿಬಿಡಬಾರದು. ಇದು ಹರಿಬಿಟ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತದೆ, ಏನೇನೋ ಮಾಡುತ್ತದೆ, ಎಲ್ಲರ ಒಯ್ದು ತಗ್ಗಿನಾಗ ಹಾಕ್ತದ, ಒಡಿಸಿಕೊಳ್ತದ, ಬಡಿಸಿಕೊಳ್ತದ, ತಾನೂ ಬಡಿತದ, ಅನಾಹುತಕ್ಕೆ ಕಾರಣ ಆಗ್ತದ, ಮಾನಹೀನನಾಗಿ ಬದುಕಿಸ್ಲಿಕ್ಕೆ ಕಾರಣೀಭೂತ ಆಗುತ್ತೆ. ಅದಕ್ಕೆ ನಿನ್ನ ಮನಸ್ಸು ನಿನ್ನ ಹತೋಟಿಯೊಳಗಿರಲಿ. ಭಕ್ತ ಅಂತನ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನೆ, ಹೇ ಭಗವಂತ, ಮನಸ್ಸು ನಿಲ್ಲಿಸಿದ್ರೇ ನೀನು ನನಗೆ ಕೃಪಾ ಮಾಡ್ತೀನಿ, ನನ್ನ ಅಡ್ರೆಸ್ ನಿನಗೆ ಹೇಳ್ತೀನಿ ಅಂತ ನೀ ಅಂತಿ. ಈ ಮನಸ್ಸು ನನ್ನ ಸ್ವಾಧೀನ ಇಲ್ಲ.
ಇದು ಒಯ್ದಾಡ್ತದ. ಯಾಕೆ ಒಯ್ದಾಡ್ತದ ಅಂದರೆ ಕಣ್ಣಿನಿಂದ ನೋಡ್ತದ, ಕಿವಿಲಿಂದ ಒಂದಿಷ್ಟು ಕೇಳ್ತದ, ಕೈಲಿಂದ ಒಂದಿಷ್ಟು ಮುಟ್ಟಕ್ಕೆ ಹೋಗ್ತದ, ಕಾಲಿನಿಂದ ನಡೀತದ, ಎಲ್ಲೆಲ್ಲಿ ಹೊರಗೆ ಅಡ್ಡಾಡ್ತದ, ಅಲ್ಲಲ್ಲಿ ಏನದ ಅಂತ ಕೇಳಿದ್ರೆ ಇದು ತಿರುಗಾಡ್ತದ. ದೇವ ಇದು ನಿಲ್ಲಿಸೋಕ್ಕಾಗಂಗಿಲ್ಲ. ಭಕ್ತ ಜಾಣ ಇದ್ದ, ಅವನು ಕೇಳ್ತಾನ, ಪರಮಾತ್ಮ ನೀನು ಸರ್ವಂತರ್ಯಾಮಿ, ನಿನಗೇನೆಲ್ಲ ಮಾಡೋಕ್ಕೆ ಬರ್ತದ, ನನಗೆ ಮನಸ್ಸು ನಿಲ್ಲಿಸು ಅನ್ನೋದಕ್ಕಿಂತ ಒಂದು ಕೆಲಸ ನೀನೇ ಮಾಡು ಪರಮಾತ್ಮ ಅಂದ ಭಕ್ತ. ದೇವರಿಗೆ ಕೆಲಸ ಹಚ್ಚೋರು ಏನು ಮಾಡಬೇಕು ಅಂದ. ಮಹಾದೇವ ಅಂತನ ಏನು ಮಾಡಬೇಕು ಅಂದ. ಮನಸ್ಸು ನಿಲ್ಲಿಸು ಅಂತ ನನಗೆ ಹೇಳೋದ್ರ ಬದಲು ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದ ಅಲ್ಲೆಲ್ಲಿ ನೀನೇ ಕಂಡುಬಿಟ್ಟೆ ಅಂತಂದರೆ ಎಲ್ಲ ಕಡೆಗೆ ದೇವ್ರದನ ಅಂತ ಹೇಳಿದಂಗೆ ಕೇಳ್ತದ ನನ್ನ ಮನಸ್ಸು ಅಂತಾನೆ. ಭಕ್ತ ಎಷ್ಟು ಜಾಣಿದ್ದಿರ್ಬೇಕು. ನನ್ನ ಮನಸ್ಸು ಎಲ್ಲಿ ಹೋಗ್ತದ ಅಲ್ಲಿ ನೀನೇ ಕಾಣಬೇಕು. ಎತ್ತೆತ್ತ ನೋಡಿದೊಡತ್ತತ್ತೆ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಪಾದ ವಿಶ್ವತೋ ನೇತ್ರ, ಎಲ್ಲ ನೀನೇ, ಜಗದಗಲ ಮಿಗೆಯಗಲ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್. ಜಗತ್ತು ಎಲ್ಲ ದೇವಮಯ ಅದ ಅನ್ನುವಂಥ ಭಾವ ಇವನತ್ರ ಬಂತು ಅಂದರೆ ಮನಸ್ಸು. ಅದಕ್ಕೆ ಎಲ್ಲ ಕಡೆ ಹುಡುಗರು ಗಲಾಟೆ ಮಾಡ್ತಿದ್ರು ಅಂದರೆ ಹೊರಗೆ ಒಬ್ಬರು ಒಳಗೆ ಒಬ್ಬರು ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ದೊಡ್ಡವರು ಬಡಿಗಿಡ್ಕೊಂಡು ನಿಂತಿದ್ರು ಅಂದರೆ ಹುಡುಗರಂತವ ಯಾಕಡೆಗೆ ಹೋದ್ರೂ ಸಹಿತ ದೊಡ್ಡವರು ಬಡಿಗಿಡ್ಕೊಂಡಾರ. ನಾನು ಈ ದಾರಿಗೆ ಹೋದರೂ ಹೇಟ್ ಬೀಳ್ತಾವ, ಈ ದಾರಿಗೆ ಹೋದರೂ ಹೇಟ್ ಬೀಳ್ತಾವ, ನಾನು ಸುಮ್ಮನೆ ಇರಬೇಕು, ಆರಾಮಿರಕ್ಕೆ ಬರ್ತದ ಅಂತ ಹೆಂಗೆ ಸುಮ್ಮನೆ ಆಗ್ತಾವೋ ಅದರಂಗ ದೇವರು ಎಲ್ಲ ಕಡೆಗೆ ಅದಾನ ಅನ್ನುವಂಥ ಅರಿವು ಮೊದಲು ನಮಗೆ ಆಗಬೇಕು. ಆ ಅರಿವು ಆಯಿತು ಅಂದರೆ ದೇವರ ನಿಜವಾದ ಇರುವಿಕೆ ತಿಳಿದುಕೊಳ್ಳಲಿಕ್ಕೆ ಬರುತ್ತೆ. ಆ ಅರಿವೇ ಇಲ್ಲ ಅಂದರೆ ದೇವರು ಗುಡಿಯಾಗ ಮಾತ್ರ ಅದಾನ. ಅದಕ್ಕೆ ಭಾಳ ಮಂದಿ ತಿರುಪತಿಗೆ ಹೋಗಿ ಬಂದು, ಶ್ರೀಶೈಲಕ್ಕೆ ಹೋಗಿ ಬಂದು, ಕಾಶಿಗೆ ಹೋಗಿ ಬಂದ ಮೇಲೆ ದೇವ್ರನ್ನ ಕಳಿಸ್ತೀವಿ ಅಂತಾರೆ. ಇವ್ರು ಮಂಡಾಳ ಚಿಲ್ದಾಗ ಬಂದಿರ್ತಾನಂತ. ಎಷ್ಟು ದಡ್ಡಿದ್ದಿರ್ಬೇಕು ದೇವರು. ಇವ್ರು ಮಂಡಾಳ ಚಿಲ್ದಾಗ ಬರ್ತಾನಂತ. 5 ದಿವಸದಾಗ 3 ದಿವಸದಾಗ ಒಂದು ಪೂಜೆ ಮಾಡಿ ಗಂಟೆ ಬಾರಿಸಿ ಹೋಗಂತ ತಿಳ್ಕೊಂಡು ಕಳಿಸಿಬಿಡ್ತಾರಂತ. ಅಲ್ಲ, ತಪಸ್ವಿಗಳು 12 ವರ್ಷ ಪರಮಾತ್ಮ ನೀನು ಕೃಪಾ ಮಾಡುವಂಥ ತಪಸ್ಸು ಮಾಡಿದರೆ ಇವರು ಬಂದು ದೇವ್ರನ್ನ ಕಳಿಸ್ತಾರಂತ. ದೇವ್ರನ್ನ ಕಳಿಸ್ತೀವಿ ಅಂತಾರೆ. ಅನ್ನಂಗಿಲ್ಲ ಕೆಲವು ಜನ, ದೇವ್ರನ್ನ ಕಳಿಸ್ತೀವಿ ಅಂತಾರೆ. ಅಲ್ಲ, ಬಂದನ ದೇವರು ಯಾಕೆ ವಾಪಸ್ ಕಳಿಸ್ತೀವಿ, ಮನೆಯಾಗಿದ್ದು ಇಲ್ಲೇ ಇರುವಲ್ನ್ಯಾಕ ಅಂದ. ಇಲ್ಲ, ನಾವು ಸುಳ್ಳು ಪಳ್ಳು ಹೇಳ್ತಿರ್ತೀವಿ, ನಾವು ಮಂದಿ ಗೋಣು ಮುರಿತಿರ್ತೀವಿ, ಏನು ಬೇಕಾದ್ರೆ ಮಾತಾಡ್ತಿರ್ತೀವಿ, ಅದಕ್ಕೆ ಇರಬಾರ್ದು, ದೇವ್ರು ಗುಡಿಯಾಗ ಇರಬೇಕು ಅಂತ. ಎಲ್ಲಿ ತನಕ ನಾವು ಗುಡಿಯಾಗ ಮಾತ್ರ ದೇವ್ರು ಅದನ್ನ ಹೊರಗಿಲ್ಲ ಅಂತ ತಿಳ್ಕೊತೀವೋ, ಬ್ರಹ್ಮನ್ನ ಕೇಳಿ 1000 ವರ್ಷ ಆಯುಷ್ಯ ಪಡೆದ್ರೂ ಸಹಿತ ದೇವರು ಗುರುತು ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಎಲ್ಲ ಕಡೆ ಅದನ್ನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಸಲ ವ್ಯಾಸರಾಜರು ಎಲ್ಲ ಬ್ರಾಹ್ಮಣರು ಕೂತಿದ್ರು. ಕುರುಬರು ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಕನಕ ಈತನೂ ಸಹಿತ ವ್ಯಾಸರಾಜರ ಶಿಷ್ಯನಾಗಿ ಅಲ್ಲಿ ಸೇವಾ ಮಾಡುತ್ತಿದ್ದ. ಗುರುವಿನ ಮೇಲೆ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು, ಗುರುವಿನ ವಚನದಲ್ಲಿ ನಿಷ್ಠೆ ಇತ್ತು. ಕೂಡ್ಲೂರು ಬಸವಲಿಂಗ ಶರಣರಂದರ ಗುರುವೇ ನಿಮ್ಮಾಜ್ಞೆಯನ್ನು ಮೀರದೆ ನಡೆದವನು ಈ ಧರೆಯೊಳಗೆ ನರನು ಎನ್ನಲು ಬೇಡ ಪರಮಾತ್ಮನವನು. ಗುರು ಆಜ್ಞಾ ಪ್ರಕಾರವಾಗಿ ಯಾವನು ನಡೀತಾನೋ ಅವನು ನರ ಅಲ್ಲ ಅರ್ಹ ಅಂತಕ್ಕಂಥ ಮಾತನ್ನು ಶರಣರು ಹೇಳಿದ್ದಾರೆ. ಆ ರೀತಿಯಾಗಿ ಒಂದು ದಿವಸ ವ್ಯಾಸರಾಜರು ಕೆಲವರು ಬೈತಿದ್ದರು. ಇವ ಕುರುಬರವ, ಇವ ಇಂಥವ, ಇವನು ಅಂಥವನು ಅಂತ ಬೈತಿದ್ದರು. ವ್ಯಾಸರಾಜರು ನಾನು ಇವರಿಗೆ ಬಾಯಿಲಿಂದ ಉತ್ತರ ಕೊಟ್ಟರೆ ಬರೋಬ್ಬರಿ ಆಗೋದಿಲ್ಲ, ಒಂದು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಎಲ್ಲರ ಕೈಯಾಗ ಒಂದೊಂದು ಹಣ್ಣು ಕೊಟ್ಟರು, ಬಾಳೆಹಣ್ಣು ತಗೊಂಡ್ರವರು. ಗುರುಗಳೇ ಯಾವಾಗ ತಿನ್ನಬೇಕು, ಇಲ್ಲೇ ತಿನ್ನಬೇಕಾ ನಿಮ್ಮ ಎದುರಿಗೆ, ಏನು ಮನೆಗೆ ಹೋಗಿ ತಿನ್ನಬೇಕಾ ಅಂತ ಕೇಳಿದರು. ಆವಾಗ ವ್ಯಾಸರಾಜರು ಹೇಳಿದರು, ಯಾರೂ ನೋಡಲಾರದಂಗೆ ತಿಂದು ಬರಬೇಕು ಅಂತ ಹೇಳಿದರು. ಯಾರೂ ನೋಡಲಾರ್ದಂಗೆ
ನೀವು ತಿನ್ನೋ ಹಣ್ಣು ಯಾರು ನೋಡಿರಬಾರ್ದು, ಹಂಗೆ ತಿನ್ನಬೇಕು ಅನ್ನು. ಇವರು ಅರ್ಧಂಬರ್ಧ ಕೇಳಿದ್ರಲ್ಲ, ಭಾಳ ಜನ ಡೂಪ್ಲಿಕೇಟ್ ಕಂಪ್ನಿ ಇತ್ತಲ್ಲ, ಇವ್ರು ಹೋದ್ರು. ಇವರು ಮನೆಗೆ ಹೋಗಿ ಒಂದು ಕೌದಿ ತಗೊಂಡು ತುಂಬೋದ್ಕೊಂಡು ತಿಂದುಬಿಟ್ಟು ಶಿಪ್ಪೆ ಹೊರಗೆ ಹೋಗಿದ್ರು. ಯಾಕೆ ನೋಡಿ ಇಲ್ಲ, ಯಾರು ನೋಡ್ತಾರೆ ಕೌದ್ಯಾಗ ಅಂತ. ಕೆಲವರು ಒಬ್ಬನು ಹೋದ ಬಾಗಿಲದೊಳಗೆ ಬಾಗಿಲ ಹಾಕ್ಕೊಂಡು ಲೈಟ್ ತೆಗೆದು ಕತ್ತಲಾಗೈತೆ ಇಲ್ಯಾರು ನೋಡ್ತಾರೆ ಅಂತ ತಿಳ್ಕೊಂಡು ಅವನು ತಿಂದ. ಒಬ್ಬನು ಹೊರಗೆ ತಿರುಗಾಡ್ಕೊಂತ ಹೋಗಿ ಅಡಿವಿ ಕಡೆ ಮುಖ ಮಾಡ್ಕೊಂಡು ಅವ ತಿಂದ. ಎಲ್ಲರೂ ತಿಂದರು. ಕನಕ ಕೈಯಾಗ ಹಣ್ಣು ಹಿಡ್ಕೊಂಡಿದ್ದ, ವಿಚಾರ ಮಾಡಿದ. ಗುರುಗಳು ಹೇಳಿದ್ದಾರೆ, ದೇವರು ಸಣ್ಣವನಲ್ಲ, ದೇವರು ದೊಡ್ಡವನು. ದೇವರು ಜಗದ್ದು ವ್ಯಾಪಕನಾಗಿದ್ದಾನೆ. ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರು ಭರಿತನಾಗಿದ್ದಾನೆ. ಎಲ್ಲ ಕಡೆಗೆ ದೇವರು ಅದಾನ ಅಂದಮೇಲೆ ದೇವರು ನೋಡ್ತಾನ, ನಾನೆಂಗೆ ತಿನ್ನೋದು, ಅದಕ್ಕೆ ಇದನ್ನು ತಿನ್ನಬಾರದು ಅಂತ ಹಂಗ ಇಟ್ಟ. ಇವರೆಲ್ಲರೂ ತಿಂದು ಶಿಪ್ಪಿ ಒಗೆದ್ರು. ಮುಂಜಾನೆ ಬಂದರು. ಕನಕನ ಕೈಯಾಗ ಹಣ್ಣೆತ್ತು. ಇವರೆಲ್ಲ ನೋಡಿ ಮಾತಾಡಿದರು. ಬುದ್ಧಿಗೇಡಿ ಅವನು. ಗುರುಗಳು ಕೊಟ್ಟಾರ ಹಣ್ಣು, ತಿಂದು ಶಿಪ್ಪಿ ಒಗೆದು ಬಿಟ್ಟು ಕೈಯಾಗ ಹಿಡ್ಕೊಂಡು ಬಂದನ ಮೂರ್ಖ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡಿದರು. ಯಾಕಂದ್ರೆ ಸ್ವಲ್ಪ ಮಂತ್ರ ಕಲ್ತಿದ್ರು, ಸ್ವಲ್ಪ ಓದಿದ್ರು. ಆ ಸೊಕ್ಕೆತ್ತು ಎಲ್ಲರೂ ಏನದ ಅಂದ್ರೆ ಆ ಪ್ರಕಾರ ಮಾತಾಡಿದರು. ಗುರುಗಳು ಕೇಳಿದರು, ತಿಂದಿರೇನೋ ಬಾಳೆಹಣ್ಣು ಅಂದರು. ಗುರುಗಳೇ ನಾವು ತಿಂದುಬಿಟ್ಟಿವಿ ಅಂದ. ಓದ ತಕ್ಷಣವೇ ಒಬ್ಬನಂದ, ಕೌದಿತ್ತು ಅದನ್ನು ತುಂಬ ಒದ್ಕಂಡೆ, ಯಾರು ನೋಡಲಿಲ್ಲ, ತಿಂದು ಶಿಪ್ಪೆ ಹೊರಗೆ ಹೋಗದೆ ಅಂದ. ಭಾಳ ಚಲೋ ಮಾಡಿದ್ದು ಕುಂತಗ ಅಂದ್ರೆ ಅವರು. ಮತ್ತೊಬ್ಬನಂದ, ಬಾಗಿಲ್ದ ಹಾಕಿ ಲೈಟ್ ತೆಗೆದು ತಿಂದೀನಿ ಅಂದ. ಒಬ್ಬನ ಅಡವ್ಯಾಗ ಹೋಗಿ ತಿಂದೀನಿ ಅಂದ. ಒಬ್ಬನು ಮಾರೆ ಮುಚ್ಕೊಂಡು ತಿಂದೀನಿ ಅಂದ. ಭಾಳ ಚಲೋ ಮಾಡಿದ್ರಿ ಅಂದ. ಎಲ್ಲರಿಗೆ ಕಾಣಂಗ ಕನಕ ಕೈಯಾಗನೇ ಹಿಡ್ಕೊಂಡಿದ್ದ ಹಣ್ಣು. ಕೊನೆಗೆ ಕೇಳಿದರು ವ್ಯಾಸರಾಜರು, ಕನಕ ಯಾಕೆ ತಿಂದಿಲ್ಲ ನೀನು ಅಂದರು. ಗುರುದೇವ, ನೀವು ಅಪ್ಪಣೆ ಕೊಟ್ಟಿದ್ದೀರಿ, ದೇವರು ಸರ್ವಂತರ್ಯಾಮಿ ಅಂತ ಹೇಳಿದಿರಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಭರಿತನಾಗಿದ್ದಾನೆ ದೇವರು ಅಂತ ಹೇಳಿದ್ರಿ, ಮುಳ್ಳಿನ ಕೊನೆಯಲ್ಲೇನೋ ಸಹಿತ ದೇವರೇ ಇದಾನ ಅಂತ ಹೇಳಿದಿರಿ, ಒಳಗೂ ಹೊರಗೂ ಜಗತ್ತಿನ ತುಂಬೆಲ್ಲ ತುಳುಕ್ತಾ ಇದ್ದಾನೆ ದೇವರು ಅಂತ ಹೇಳಿದ್ರಿ. ಅದಕ್ಕೆ ಆ ದೇವರು ನಾವು ಎಲ್ಲಿ ಹೊಕ್ಕೊಂಡ್ರೂ ಸಹಿತ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗುರ್ತಾತದ ದೇವರಿಗೆ. ಅದಕ್ಕೋಸ್ಕರವಾಗಿ ದೇವರು ನೋಡ್ತಾನ ಅಂತ ನಾನು ತಿಂದಿಲ್ಲ ಗುರುದೇವೆ, ಅದಕ್ಕೆ ನನಗೆ ಕ್ಷಮ ಮಾಡು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವಾಗ ಇವರು ಕೌದಿ ಒದ್ಕೊಂಡು ತಿಂದಿದ್ರಲ್ಲ, ತಲೆ ತಗ್ಸಿದ್ರು. ನಾವು ಇವನಕ್ಕಿಂತ ಮೊದಲು ಪುರಾಣ ಕೇಳಕ್ಕೆ ಬಂದೀವಿ, ಇವನಕ್ಕಿಂತ ಮೊದಲು ಶಾಸ್ತ್ರ ಕೇಳಕ್ಕೆ ಬಂದೀವಿ, ಇವನಕ್ಕಿಂತ ಮೊದಲು ಗುರುವಿನ ಅನುಗ್ರಹ ಪಡ್ಕೊಂಡಿವಿ. ಆದರೆ ದೇವರು ಸರ್ವಂತರ್ಯಾಮಿ ಅದನ್ನನ್ನುವಂಥ ಗುರುವಿನ ವಚನವನ್ನು ನಾವು ಪರಿಪಾಲನೆ ಮಾಡಲಿಲ್ಲ. ಕನಕನಕ್ಕಿಂತ ನಾವು ದಡ್ರು ಅಂದ್ರು ಅವರು. ನಾವು ದಡ್ರು ಅಂದ್ರು. ಕನಕ ಅಂದ್ರೇನು? ಬಂಗಾರ. ಈ ಕಡೆನೂ ಕನಕ, ಈ ಕಡ್ಲಿಂದ ಓದಿದ್ರೂ ಕನಕ, ಈ ಕಡ್ಲಿಂದ ಓದಿದ್ರೂ ಕನಕ. ಬಂಗಾರದ ಗಟ್ಟಿ ಇದ್ದ ಕನಕ. ಅದರಂತೆ ನಾವು ಇಲ್ಲಿ ಈ ಜನ್ಮ ನಿರರ್ಥಕವಾಗಿ ಹೋಗಬಾರದು ಅಂತಂದರೆ, ಮರ್ತ ನಿಜಾತ್ಮನ ಗುರುತು ನೀ ತಿಳಿಯದೆ ಮರ್ತ್ಯದ ಭೋಗಕ್ಕೆ ಮೋಹಿಸಿ ಮನುಜ ವ್ಯರ್ಥ ಕಳದೆಯಲ್ಲೋ, ವ್ಯರ್ಥ ಕಳದೆಯಲ್ಲೋ. ಇದು ಸತ್ಯ ಅಂತ ತಿಳ್ಕೊಂಡಿದ್ದಿ, ಇದು ನಿತ್ಯ ಅಂತ ತಿಳ್ಕೊಂಡಿದ್ದಿ. ಇದು ಒಂದು ದಿವಸ ಹೋಗೋದು. ನಾವರ ಹೋಗ್ತೀವಿ, ಅದರ ನಮ್ಮನ್ನು ಬಿಟ್ಟು ಹೋಗ್ತದೆ. ಪ್ರಪಂಚದೊಳಗೆ ಏನೆಲ್ಲ ಮಾಡ್ಯಾರ ಅದರೇನು ಯಾರು ಇಲ್ಲಿ? ಮುನ್ನ ಶತಕೋಟಿ ರಾಯರ ಆಳಿದ ನೆಲವ ತನ್ನದೆಂದು ಶಾಸನವ ಬರಿಸಿ. ಎಲ್ಲರೂ ಇದು ಶತಕೋಟಿ ರಾಜರ ಆಳಿದಂಥ ನೆಲ ಇದು. ನಂದಂತೇಳಿ ಹೇಳಿ ದೇವರು ನಗುತ್ತಾನಂತ. ಹೊಲ ಚೈನ್ ಹಿಡ್ಕೊಂಡು ಅಳತೆ ಮಾಡಿದಾಗ ಇದು ನಂದು ಇದು ನಿಂದು ಅಂತ ಕುಸ್ತಿಗೆ ಹಿಡಿತಿರ್ತಾರಲ್ಲ ಹೊಲದೊಳಗೆ ಸರ್ವೇದವ್ರ ಜೊತೆಗೆ, ಆವಾಗ ದೇವ್ರು ನಗುತ್ತಾನಂತ. ಉತ್ಸಾಹ ನಿನ್ನ ಉಸಿರು ಇರೋ ತನಕ ಮಾತ್ರ ಇದು ನಿಂದು, ಉಸಿರು ನಿಂತ ಮೇಲೆ ಮತ್ತಾರದು ಇದು, ಯಾಕೆ ಬಡದಾಡ್ತಿ ಇದು ತಮ್ಮ,
ಇರೋ ತನಕ ಆರಾಮ ಇರೋ ತನಕ ಚಲೋ ದುಡಿ, ಚಲೋ ಊಟ ಮಾಡು, ಚಲೋ ಬಟ್ಟೆ ತೊಡು, ಒಂದಿಷ್ಟು ಗುರು ಲಿಂಗ ಜಂಗಮಕ್ಕೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡು, ಆರಾಮ ಇರು, ಒಂದು ದಿವಸ ಶಿವ ಅಂತ ಕಣ್ಣು ಮುಚ್ಚು ಅಂತ ಮಹಾತ್ಮರು ಹೇಳ್ತಾರೆ. ನಾನು ಹಂಗೆ ಮಾಡೋಕ್ಕೆ ಬರ್ತದಂತ ಇವ ಅಂತಾನೆ. ಮತ್ತು ತೆಕ್ಕಿಗೆ ಬಡ್ಕೊಂಡಾರ ಏನು ಸಾಧಿಸಿರಿ? ಅನೇಕ ಜನರು ಹೋಗಿದ್ದಾರೆ, ಓದೋರನ್ನ ನೋಡಬೇಕು ಇದು ಎಷ್ಟು ಅಶಾಶ್ವತದ ಅಂತ. ಅದಕ್ಕೆ ಆರುತ್ತಿರುವ ದೀಪ, ಮುಳುಗುತ್ತಿರುವ ಸೂರ್ಯ, ಇವು ಎರಡನ್ನು ಏಕಾಗ್ರಚಿತ್ತದಿಂದ ಕುಳಿತುಕೊಂಡು ನೋಡಿದಾಗ ಎಣ್ಣೆ ಇರುವ ಪರ್ಯಂತರ ದೀಪ ಇರುತ್ತೆ, ಎಣ್ಣೆ ಮುಗಿತು ಅಂದರೆ ಬತ್ತಿ ಸಹಿತ ಸುಟ್ಟು ಬೂದಿಯಾಗಿ ಹೋಗುತ್ತೆ. ನಾವು ಅದನ್ನು ನೋಡಿ ತಿಳ್ಕೋಬೇಕು, ನಮ್ಮದು ಪುಣ್ಯ ಇರುವ ತನಕ ಈ ಶರೀರ ಇರುತ್ತೆ, ಪುಣ್ಯ ತೀರಿತು ಅಂದರೆ ಬತ್ತಿ ಹೆಂಗೆ ಸುಟ್ಟು ಬೂದಿಯಾಗುತ್ತೋ ನಾವು ಮಣ್ಣಿಗೋ ಬೆಂಕಿಗೋ ನೀರಿಗೆ ಹೋಗ್ತೀವಿ. ಹೋಗೋದ್ರೊಳಗೆ ಏನದ ಅಂತ ಕೇಳಿದರೆ ಒಂದಿಷ್ಟು ಗುರುವಿನ ಭಗವಂತನ ಅನುಗ್ರಹ ಪಡ್ಕೊಂಡು ಹೋಗಬೇಕು ಅಂತಕ್ಕಂಥ ಗುರಿ ನಮ್ಮ ಹತ್ರ ಇರಬೇಕು. ಆ ಪರಮಾತ್ಮನ ಗುರುತನ್ನು ನಾವು ತಿಳಿದುಕೊಳ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ಸಂತರು ಹೇಳ್ತಾ ಇದ್ದಾರೆ. ಅದು ತಪ್ಪು ಅಂತಂದರೆ ಕೆಲಸ ಕೆಟ್ಟು ಹೋಗ್ತದೆ. ನಾವು ಯಾಕೆ ಬಂದೀವಿ ಅಂತ ವಿಚಾರ ಮಾಡದ ಇದ್ದರೆ, ಅಜ್ಞಾನದಿಂದ ಹಂಗ ಇದ್ವಿ ಅಂತಂದರೆ ಹಿಂಗೆ ಹೋಗ್ತದ. ಅದಕ್ಕೆ ವಿಚಾರ ಮಾಡಬೇಕು, ಯಾಕೆ ಬಂದೀವಿ. ಇಲ್ಲಿ ಕೇಳ್ತಾರೆ ನಿಮ್ಮನ್ನು, ಕಿಲ್ಯದ ಮಠಕ್ಕೆ ಯಾಕೆ ಓದ್ತೀರಿ ಅಂತ. ದಾರ್ಯಾಗ ಯಾರಾದರೂ ಹೊಸಬರು ಬಂದಿದ್ದರು, ಬೇರೆ ಊರ್ಲಿಂದ ಬಂದಿದ್ದರು, ನೀವು ಬರೋ ಮುಂದೆ ಏನದ ಅಂದರೆ ಕೇಳ್ತಾರೆ, ಎಲ್ಲಿಗೆ ಹೋಗ್ತೀರಿ ಅಂತ. ಮಠಕ್ಕೆ ಹೋಗ್ತೀವಿ. ಹೋಗಿ ಏನು ಮಾಡ್ತೀರಲ್ಲಿ? ಅಧ್ಯಾತ್ಮ ಪ್ರವಚನ ನಡೆದದ. ಪವಿತ್ರ ಶ್ರಾವಣ ಮಾಸದಲ್ಲಿ 1 ತಿಂಗಳ ತನಕ ನಾವು ಹೋಗಿ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ತೀವಿ, ಒಳ್ಳೆ ಮಾತುಗಳನ್ನು ಕೇಳ್ತೀವಿ, ಅವುಗಳನ್ನು ಒಂದಿಷ್ಟು ಗಂಟು ಕಟ್ಟಿಕೊಂಡು ನಮ್ಮ ಮನೆಗೆ ತಗೊಂಡು ಹೋಗ್ತೀವಿ. ನಮ್ಮ ಮನೆಯೊಳಗೆ ಏನಾದರೂ ತೊಂದರೆ ಬಂದರೆ ಆ ಗಂಟು ಬಿಚ್ಚಿ ಆ ಮಾತುಗಳನ್ನು ನೆನಪು ಮಾಡಿಕೊತೀವಿ ಅಂತ ಹೇಳಿದ್ರಿ ಅಂದರೆ ನೀವು ಒರಿಜಿನಲ್. ಇದನ್ನು ಹೇಳೋದು ಬಿಟ್ಟು ಶ್ರಾವಣದಾಗ ವರ್ಷ ಓದ್ತೀವಿ, ಅವ್ರು ಹಂಗೆ ವರ್ಷಕ್ಕೆ ಒಬ್ಬೊಬ್ಬರು ಬದಲಾಯ್ತಿರ್ತಾರೆ ಹೇಳೋರು. ಒಬ್ಬೊಬ್ಬರು ಒಂದೊಂದು ನಮೂನೆ ಹೇಳ್ತಾರೆ, ಭಾರಿ ಹೇಳ್ತಾರೆ. ಹಳ್ಳಿಯಾಗ ಮಾತಾಡ್ತಿರ್ತಾರೆ ಜನ, ಪ್ರವಚನ ಭಾರಿ ನಡೆದದ. ಹೆಂಗೆ ನಡೆದದ? ಭಾರಿ ನಡೆದದ ಅಂತ. ಆಮೇಲೆ ನೀನು ಬರ್ತೇನೋ ಅಂತ. ಇಲ್ಲ, ನಂದೊಂದು ಸ್ವಲ್ಪ ಕೆಲಸ ಐತೆ, ಸಾಯಂಕಾಲ ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀವು ಓದ್ತಿಯಲ್ಲ, ಓದ ಮೇಲೆ ಏನೇನು ಹೇಳ್ತಾರೆ ಪಕ್ಕ ನೀನು ಕೇಳಿದ್ದೆಲ್ಲ ಅಂದ. ಮೊದಲಿಂದ ಕಡಿತನಕ್ಕೆ ಎಲ್ಲ ಕೇಳೀನಿ ಅಂದ. ಇವ ಅಂದ, ನನಗೆ ಅಲ್ಲಿ ಬರೋಕ್ಕಾಗಂಗಿಲ್ಲ, ಏನು ಹೇಳಿದ್ರು ಒಂದಿಷ್ಟು ಹೇಳು ನನಗೆ ಅಂದ. ನೀನು ಶಾಣೆ, ಅದು ಬರಂಗಿತ್ತಂದ್ರೆ ನಾನೇ ಕೂತಿದ್ದೆ ಅಲ್ಲಿಗೆ ಅಂತ ಇವ ಅಂದ. ಹಂಗಾಗ್ತದ? ಅವ್ರು ಹೇಳಕ್ಕೆ ಹುಟ್ಟ್ಯಾರ ಹೇಳ್ತಾರ, ನಾವು ಕೇಳಿ ಧೂಳ ಜಾಡಿಸಿ ಮತ್ತೆ ಮಠದಾಗನೇ ಅಲ್ಲೇ ಜಾಡಿಸಿ ಕುಲ್ಲ ಮನೆಯಿಂದ ಬರೋ ಕಾಲಕ್ಕೆ ಹೆಂಗೆ ಬಂದಿದ್ದೀವಿ, ಮನೆ ಮುಟ್ಟ ಕಾಲಕ್ಕೆ ಸ್ವಚ್ಛಾಗಿ ಹಂಗೆ ಓದ್ತೀವಿ, ಮಠದಾಗಲಿಂದ ಏನು ಒಯ್ಯಂಗಿಲ್ಲ ಅಂತ. ಈ ಜನ್ಮ ಯಾವಾಗ ಸಾರ್ಥಕ ಆಗೋದು? ನೀವು ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತೀರಿ, ಹಣ್ಣು ಹಂಪಲಗಳನ್ನು ಕೊಡ್ತೀರಿ, ಪತ್ರಿ ಪುಷ್ಪಗಳನ್ನು ಕೊಡ್ತೀರಿ. ಕೊಟ್ಟ ಮೇಲೆ ಮಠಕ್ಕೆ ಬಂದ ಮೇಲೆ ಒಂದಿಷ್ಟು ಗಂಟು ಕಟ್ಟಿಕೊಂಡು ಹೋಗಬೇಕು. ಕಣ್ಣಿಗೆ ಕಾಣುವ ವಸ್ತು ನೀವು ತಂದು ಕೊಟ್ಟರೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಧ್ಯಾತ್ಮ ವಿಚಾರಗಳು, ಪ್ರಣವ ಪಂಚಾಕ್ಷರಿ ಮಂತ್ರದ ಪ್ರಭಾವವನ್ನು ಗಂಟು ಕಟ್ಟಿಕೊಂಡು ಮನೆಗೆ ಹೋದರೆ ಪರಮಾತ್ಮನ ಗುರುತು ತಿಳ್ಕೊಳ್ಳೋಕೆ ಬರ್ತದೆ. ಇಲ್ಲ ಅಂತಂದರೆ ನಮ್ಮೊಳಗಿನ ಅಜ್ಞಾನ ಹಂಗೆ ಉಳಿತದೆ. ಇದು ಯಾಕೆ ಬಂದದ ಅಜ್ಞಾನ ಅಂತಕ್ಕಂಥ ವಿಚಾರ ಮಾಡದೇ ಇದ್ದರೆ ಅದು ಹಂಗೆ ಉಳಿತದೆ. ಹಂಗೆ ಉಳಿದು ನಮ್ಮ ಆಯುಷ್ಯವನ್ನು ಹಾಳು ಮಾಡುತ್ತದೆ. ಅದಕ್ಕೆ ಇದಕ್ಕೊಂದು ಉದಾಹರಣೆ. DC ಇದ್ದ ಒಬ್ಬತ, ವಯಸ್ಸಿನ ಹುಡುಗ, ಇನ್ನೂ ಮದುವೆ ಆಗಿದ್ದಿಲ್ಲ, ನೌಕರಿ ಆಯಿತು. ನೌಕರಿ ಆದಮೇಲೆ ಒಂದು DC ಪೋಸ್ಟ್ ಅದ ಅಂದಮೇಲೆ ಅದಕ್ಕೆ ತಕ್ಕ ಹಾಗೇ ಕನ್ಯಾ ಸಿಗಬೇಕು ಅಂತ ಹುಡುಕ್ಯಾಡಿ ಮದುವೆ ಮಾಡಿದರು. ಇವ ನಡಬರಕ್ಕೆ ಉದ್ರಿ ಮನುಷ್ಯ ಒಬ್ಬಿದ್ದ. ಮದುವೆ ಆಯಿತು, ತವರು ಮನೆಯಿಂದ ಗಂಡನ ಮನೆಗೆ ಆ ಅಮ್ಮ ಬಂದಳು. ಈತ ಆಫೀಸರು, ಆಕಿ ಮನೆಗಿರಾಕಿ
ಕೈಯಾಗ ಆಳುಗಳು, ಅಡಿಗೆ ಮಾಡೋರು ಬೇರೆ, ನೀಡೋರು ಬೇರೆ, ವ್ಯವಸ್ಥೆ ಮಾಡೋರು ಬೇರೆ. ಇದ್ರಾಗ ಇವನೊಬ್ಬನು ಬಂದ. ವಾಚ್ಮ್ಯಾನ್ ಇದ್ದ ಗೇಟಿಗೆ. ಏನಯ್ಯ ಸಾಬ್ರ ಮನೆ ಇದ್ದು ಯಾಕೆ ಒಳಗೆ ಬಂದಿ ನೀನು? ಯಾರು ನೀನು ಅಂತ ಕೇಳಿದ. ನಾನು ಮಾಮ ಅಂದ ಅವನು. ಅವ ಗೇಟ್ ವಾಚ್ಮ್ಯಾನ್ ಅಂದ, ನಮ್ಮ ಸಾಬ್ರ ಮಾಮ ಇದ್ದಿರ್ಬೇಕು, ನಡಿ ಒಳಗೆ ಅಂದ. ಅವನು ಯಾರೋ ಏನು ಬಂದ ಒಳಗೆ ಬಂದ ಮೇಲೆ ಎ ಸಿ ರೂಮ್ ಇತ್ತು. ಅದರೊಳಗೆ ಕಳಿಸಿದ್ರು, ಈ ಕಡೆ ಹೋಗಂತ ಹೇಳಿದರು. ಅಲ್ಲಿ ಒಬ್ಬನು ಬಾಗಲ್ದಾಗ ನಿಂತಿದ್ದ. ಯಾರು ನೀನಂತ ಕೇಳಿದೆ. ನಾನು ಮಾಮ ಅಂದ. ಅವ ತಿಳ್ಕೊಂಡು ನಮ್ಮ ಸಾಬ್ರ ಮಾಮ ಇದ್ದಂಗೆ ಅದಾನ ಅಂತ ಅವ ತಿಳ್ಕೊಂಡು ಒಳಗೆ ಕಳಿಸ್ದ. ಸಾಬ್ರ ಹೆಣ್ತಿ ಒಳಗಿದ್ಲು. ಯಾರೋ ಬಂದಾರಲ್ಲ ಅಂದ. ಅವ ಓಡಾಡೋನು ಅಂದ, ಮಾಮ ಅಂದ್ರೆ ನನ್ನ ಗಂಡನ ಮಾಮ ಇದ್ದಿರ್ಬೇಕು. ನಡೆಸಿಲ್ಲ. ಚಾ, ನಾಷ್ಟ, ಊಟ ಎಲ್ಲ ನಡೀತು. ಭರ್ಜರಿ ವ್ಯವಸ್ಥೆ ನಡೀತು. ಎಷ್ಟು 3-40 ತಿಂದು ಮತ್ತೆ ಹೊರಗೆ ಹೋಗಿ 5 ಸ್ಟಾರ್ ಹೋಟೆಲ್ದೊಳಗೆ 10,000 ರೂಪಾಯಿ ಬಿಲ್ ಮಾಡಿದ್ದ. ಎಷ್ಟು ದಿವಸ ಬದುಕಿದಾದ್ರೆ ಅವ್ರ ಮನ್ಯಾಗ, ಡಿ ಸಿ ಮನ್ಯಾಗ ಅಂದ್ರೆ ಕೇಳಿದ್ರೆ 6 ತಿಂಗಳು ಬದುಕಿದವನು. ಡಿ ಸಿ ಬಂದ ಸಂಜಿಕೆ, ಯಾರೋ ಬಂದಾರಲ್ಲ ರೂಮ್ನಾಗ, ಹೆಣ್ತಿ ಹೇಳಿದ್ಲು ಮಾಮ ಬಂದಾನ. ಇವ ತಿಳ್ಕೊಂಡು ನಾನು ಹೆಣ್ತಿ ಮಾಮ ಇದ್ದಿರ್ಬೇಕು, ಸೋದರ ಮಾಮ ಇದ್ದಿರ್ಬೇಕಂತ ಇವ ತಿಳ್ಕೊಂಡು. ನೋಡ್ರಿ, ಮಾಮಂದು ವ್ಯವಸ್ಥೆ ನಡೀತು. ಭರ್ಜರಿ ವ್ಯವಸ್ಥೆ. 6 ತಿಂಗಳು 5 ಸ್ಟಾರ್ ಹೋಟೆಲ್ದೊಳಗೆ ಬಾಕಿ, ಬಾರಿನೊಳಗೆ ಬಾಕಿ, ಪಾನ್ ಅಂಗಡಿಯಾಗ ಬಾಕಿ, ಇನ್ನೊಂದು ಅಂಗಡಿಯಾಗ ಬಾಕಿ. ಒಂದು 2-3 ಲಕ್ಷ ರೂಪಾಯಿ ಬಾಕಿ ಆಯಿತು. ಅವ್ರ ಅಂಗಡಿಯವ್ರು ಅಂದರು, ಡಿ ಸಿ ಸಾಹೇಬ್ರು ಮಾಮ ಅಂತ ಹೆಂಗಾರ ಕೇಳಬೇಕು. ಅಕಸ್ಮಾತ್ ಕೇಳಕ್ಕೆ ಹೋದ್ರೆ ಸಾಬ್ರು ಏನಾರ ಮಾಡಿದ್ರು ಅಂದ್ರೆ ನಮ್ಮ ಅಂಗಡಿನ ಕಿತ್ತವೆ, ಹೆಂಗೆ ಮಾಡಬೇಕು ಅಂತ 6 ತಿಂಗಳು ಸುಮ್ಮನಿದ್ದರು. ವಿಚಾರ ಮಾಡಿದ್ರು ಅವರು, ನಾವು ಸುಮ್ಮನೆ ಹಿಂಗೆ ಇದ್ವಿ ಅಂತಂದರೆ ಇನ್ನೂ 6 ತಿಂಗಳದೊಳಗೆ ನಮ್ಮದು ಇನ್ನೂ 2-3 ಲಕ್ಷ ರೂಪಾಯಿ ಬಾಕಿ ಆಗ್ತದ. ನಮ್ಮ ವ್ಯವಹಾರ ನಡಿಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಕಲ್ತು ಒಂದು ಸಲ ಮೀಟಿಂಗ್ ಮಾಡಿ ಸಾಬ್ರು ಮನೆಯಾಗ ಇದ್ದಾಗ ಏನದ ಅಂದ್ರೆ ಹೋಗಿ ಭೇಟಿಯಾಗಿ ಬರೋಣ. ನಿಮ್ಮ ಮಾಮ ಇಷ್ಟು ಬಾಕಿ ಮಾಡ್ಯಾನ, ಹೆಂಗ ಅಂತ ಇಷ್ಟು ಕೇಳೋಣ, ಬಡ್ಡಿ ಪಡ್ಡಿ ಬೇಡ, ಇದ್ದಂಗೆ ಕೊಟ್ಟರು ಸಾಕಂತೇಳಿ ಸಾಬ್ರಿಗೆ ಕೈ ಮುಗಿದು ಬರೋಣ ಅಂತ ಎಲ್ಲರೂ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಅವತ್ತು ಸಂಡೇ ಸಾಬ್ರು ಮನೆಯಾಗ ಇದ್ದರು. ನಾಷ್ಟ ಮಾಡಕತ್ತಿದ್ರು. ಅವತ್ತು ಸ್ಪೆಷಲ್ ಇತ್ತು. ಇವರೆಲ್ಲ ಹೊರಗೆ 10-20 ಮಂದಿ ವ್ಯಾಪಾರದಾರರು ಬಂದು ನಿಂತಿದ್ದರು. ವಾಚ್ಮನ್ನಿಗೆ ಹೇಳಿದರು, ಸಾಬ್ರು ಭೇಟಿಯಾಗಕ್ಕೆ ಬಂದೀವಿ ಅಂತ ಹೇಳಿದರು. ಸಾಬ್ರು ಅಂದರು, ನಾನು ನಾಷ್ಟ ಮಾಡಿ ಆಫೀಸಿಗೆ ಇದಕ್ಕೆ ಬರ್ತೀನಿ, ದೊಡ್ಡ ಹಾಲಿಗೆ, ಅಲ್ಲಿ ಬಂದು ಎಲ್ಲರನ್ನ ಕುಂದ್ರನ್ನು ಅಂತ ತಿಳ್ಕೊಂಡು ಹೇಳಿದರು. ಅಲ್ಲೆಲ್ಲರೂ ಕುಂತಿದ್ರು. ಸಾಬ್ರು ನಾಷ್ಟ ಮಾಡಿ ಬಂದರು. ಬಂದ ಮೇಲೆ ಏನದ ಅಂತ ಕೇಳಿದ್ರೆ ಏನಂದ. ಒಬ್ಬೊಬ್ಬ ಎದ್ದು ನಿಂತ್ಕೊಂಡ, ನಂದು ಡಾಬಾ ಐತ್ರಿ, ನಂದು 60,000 ರೂಪಾಯಿ ಆಗ್ಯದ ಬಾಕಿ ಅಂದ. ಮತ್ತೊಬ್ಬನ ಹೋಟೆಲ್ದವನು ಕೇಳಿದರು, ನಿಂದು ಎಷ್ಟದ? ನಂದೊಂದು 80 ಆಗ್ಯದ ಅಂದ. ಪಾನ್ ಅಂಗಡಿದವನು ನಂದೊಂದು 25 ಆಗ್ಯದ ಅಂದ. ಇದು ಎಲ್ಲ ಯಾರಿಗೆ ಕೊಟ್ಟಿರಿ ಅಂತ ಕೇಳಿದ ಸಾಬು. ಅವಾಗ ಇವ್ರ ಅಂಗಡಿಯವ್ರು ಅಂದರು, ನಿಮ್ಮ ಮಾಮಕ್ಕೆ ಕೊಟ್ಟಿವಿ ಅಂದ. ಯಾರು ಮಾಮ ಅಂತ ಕೇಳಿದರು. ಯಾರು ಮಾಮ? ಅಷ್ಟೊತ್ತಿಗೆ ಹೆಣ್ತಿ ಬಂದ್ಲು. ಇವ್ರು ಗದ್ದಲ ನಡೆಯೋದ್ರೊಳಗಾಗಿ ಆಕಿ ಬಂದು ಕೇಳ್ತಾಳ, ಏನ್ರಿ ಅಂತ. ಆವಾಗ ಸಾಬು ಸಿಟ್ಟಿಗೆದ್ದ, ನಿಮ್ಮ ಮಾಮಗೆ ಮನೆಗೇನು ಕಮ್ಮಿ ಆಗಿತ್ತು? 3-20 ಊಟ ಇತ್ತು, ಎಲ್ಲ ಟೈಮಿಗೆ ಸರಿಯಾಗಿ ಚಹಾ ಕೊಡ್ತಿದ್ವಿ, ನಾಷ್ಟ ಕೊಡ್ತಿದ್ವಿ. ಹೋಟೆಲ್ದೊಳಗೂ ಬಾಕಿ ಮಾಡ್ಯಾನ, ಕಿರಾಣಿ ಅಂಗಡಿ ಒಳಗೆ ಬಾಕಿ ಮಾಡ್ಯಾನ, 5 ಸ್ಟಾರ್ ಹೋಟೆಲ್ದೊಳಗೆ ಬಾಕಿ, ಇದು ಪಾನ್ ಅಂಗಡಿ ಒಳಗೆ ಬಾಕಿ. ನಿಮ್ಮ ಮಾಮಂದು ಇಷ್ಟು ಸೊಕ್ಕದೇನೋ ಅಂತ ಈತ ಅಂದ. ಆಕೆ ಅಂದ್ಲು, ಯಾರು ಮಾಮ ಅಂತ ಆಕೆ ಅಂದ್ಲು. ಯಾರು ಮಾಮ? ಡಿ ಸಿ ಮಾಮ ಅಂತ ತಿಳ್ಕೊಂಡು ಆಕೆ ಸುಮ್ಮನಿದ್ಲು. ನಾನು ಹೆಣ್ತಿ ಮಾಮ ಅಂತ ಇವ ಸುಮ್ಮನಿದ್ದ. ನಮ್ಮ ಸಾಹೇಬರು ಮಾಮ ಅಂತ ಕೆಲಸ ಮಾಡೋರು ಸುಮ್ಮನಿದ್ರು. ಇವ್ರು ಗದ್ದಲಕ್ಕೆ ಬಿದ್ದು ಎಲ್ಲರೂ ಮಾತಾಡೋದ್ರೊಳಗೆ ಸೂಟ್ ಕೇಸ್ ಕೈಯಾಗಿ ಹಿಡ್ಕೊಂಡ ಇಡೀ ಅವನ್ನ ಅಂದರೆ, ಯಾರು ನೀನು ಅಂದ್ರೆ, ನನ್ನ ಹೆಸರ ಮಾಮ ಐತೆ ಅಂದ ಹೋಗ್ಬಿಟ್ಟ ಅವನು. ನಂದು ಹೆಸರ ಮಾಮ ಅಂತ. ನಾನು ಡಿ ಸಿ ಸಾಬ್ರಿಗೂ ಮಾಮ ಅಲ್ಲ, ನಾನು ಸಾಬ್ರ ಹೆಣ್ತಿಗೂ ಮಾಮ ಅಲ್ಲ, ಇಲ್ಲಿ ಕೆಲಸ ಮಾಡೋರಿಗೂ ಮಾಮ ಅಲ್ಲ, ನನ್ನ ಹೆಸರೇ ಮಾಮ ಅದ ಅಂತ ಹೋಗ್ಬಿಟ್ಟ. ಅದರಂಗ ನಮ್ಮೊಳಗೆ ಅಜ್ಞಾನ ಅಂತಕ್ಕಂಥ ಮಾಮ ಒಕ್ಕೊಂಬಿಟ್ಟಾನ. ನಾನು ಅನ್ನುವ ಮಾಮ ಒಕ್ಕೊಂಬಿಟ್ಟಾನ. ನಂದು ಅನ್ನುವ ಮಾಮ ಒಕ್ಕೊಂಬಿಟ್ಟಾನ. ಅವ ಕುಂತು ಬಿಟ್ಟಾನ. ಯಾರು ನೀನಂತ ಕೇಳಿದ್ರೆ ನಾನಂತ ಎದೆ ಮೇಲೆ ಕೈ ಎದೆ ಹೊಡ್ಕಂತೀವಿ. ನೀನೇನು? ಯಾರು ನೀನು? ಆ ಮಾಮ ಹೊರಗೆ ಹೋಗೋ ತನಕನೂ ಸಹಿತ ಅಲ್ಲಿ ಹೆಂಗ ಎಲ್ಲ ಅಂಗಡಿ ಹೋಟೆಲ್ಗಳು ಬಾಕಿ ಆಗ್ಯಾದು,
ಅದರಂಗೆ ಇಲ್ಲಿ ಏನದ ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ಹುಟ್ಟೋದು ಸಾಯೋದು ಮಾಡ್ತಾ ಅನೇಕ ಪಾಪ ಪುಣ್ಯಾದಿಗಳನ್ನು ಮಾಡಿ ನರಕ ದುಃಖಗಳನ್ನು ಅನುಭವಿಸಬೇಕಾಗುತ್ತದ. ಅದರೊಳಗೆ ಅದಕ್ಕೋಸ್ಕರವಾಗಿ ಮಹಾತ್ಮರಂತರ ಮರ್ತ್ಯ ನಿಜಾತ್ಮನ ಗುರ್ತು ನೀ ತಿಳಿಯದೆ ಮರ್ತ್ಯದ ಭೋಗಕ್ಕೆ ಮೋಹಿಸಿ ಮನುಜ ವ್ಯರ್ಥ ಕಳೆದೆಯಲ್ಲೋ, ಜನ್ಮ ವ್ಯರ್ಥ ಕಳೆದೆಯಲ್ಲೋ, ಇದು ಹಾಳಾಗಿ ಹೋಗ್ತದ. ಹೋಗೋದ್ರೊಳಗಾಗಿ ನಿನ್ನೊಳಗಿರ್ತಕ್ಕಂಥ ಅಜ್ಞಾನ, ನಾನು, ನಂದು, ನನ್ನಿಂದಲೇ ಅಂತಕ್ಕಂಥ ದುರಭಿಮಾನ ಏನದ ಇದು ಹೋಗಬೇಕು. ನಾನು ನಾನು ಅನ್ನೋದಕ್ಕಿಂತ ನೀನು ನೀನು ಅನ್ನಬೇಕು. ನಾನು ನಾನು ಎಂದ ರಾವಣ ರಾಮನ ಬಾಣಕ್ಕೆ ಹತನಾದ. ನೀನು ನೀನು ಎಂದ ವಿಭೀಷಣ ಲಂಕೆಗೆ ಪಟ್ಟಾಭಿಷಿಕ್ತನಾದ. ನಾನು ಅಂದರೆ ಮನೆಯೊಳಗೆ ನಾನು ಅಂದರೆ ಅವನ್ನೇನು ಮಾಡ್ತೀರಿ ನೀವು ದೊಡ್ಡವರಾದವರೆಲ್ಲರೂ? ಎಲ್ಲದಕ್ಕೂ ನಾನು ಅಂತಾನ ಅಂದರೆ ಇವನಿಗೊಂದು ರೂಮ್ ಕೊಟ್ಟು, ಒಂದು ಚೀಲ ಅಕ್ಕಿ ಕೊಟ್ಟು, ಒಂದೆರಡು ಬಂಡೆ ಸಾಮಾನು ಕೊಟ್ಟು ಹೊರಗೆ ದೊಬ್ಬರಿ ಇವನ್ನ ಅಂತಾರೆ ನಾನು ಅಂತ. ತಂದೆ ತಾಯಿಯ ಪ್ರೀತಿ, ತಂದೆ ತಾಯಿಯ ಪ್ರೇಮ, ತಂದೆ ತಾಯಿಯ ಸೇವಾ ಭಾವನೆ ಇವನತ್ರ ಇದ್ದು ಅಂತಂದ್ರೆ ಹೊರಗೆ ಹೋಗಂತಂತಾರೇನವರು? ಯಾರಾದರೂ ಪ್ರಪಂಚದೊಳಗೆ ಬ್ಯಾರೆಯಾಗಿ ಜೀವನ ಮಾಡ್ತೀವಿ ಅಂದರೆ ಇಷ್ಟು ಚಲೋ ಅದಿರಿ, ನೀವ್ಯಾಕೆ ಒಲೆ ಎರಡು ಮಾಡ್ತೀರಿ? ಒಂದೇ ಒಲೆಯೊಳಗೆ ಇದ್ದು ಒಂದೇ ಆಗಿ ಇದ್ದು ಒಂದು ದಿವಸ ಎದ್ದು ಹೋಗೋದೈತೆ ಅಂತ ತಿಳ್ಕೊಂಡು ಬುದ್ಧಿವಂತರು ಹೇಳಿದಂಗೆ ಅವರು ಸದಾಚಾರ ಸಂಪನ್ನರಾಗಿ ಹೋಗ್ತಾರೆ. ಅದಕ್ಕೆ ಪ್ರಪಂಚದಲ್ಲಿ ನಾನು ಅಂದರೆ ನಿನ್ನಿಂದ ಏನು ಸೃಷ್ಟಿಯಾಗಿದೆ? ಏನಾರ ಆಗ್ಯದೇನು? ಒಂದು ಹುಲ್ಲು ಕಡ್ಡಿ ಏನಾರ ನೀ ಸೃಷ್ಟಿ ಮಾಡಿದ್ದೆ? ಏನಿಲ್ಲ, ಏನಿಲ್ಲ. ನಿನ್ನಿಂದ ಏನು ಮಾಡೋಕ್ಕಾಗಿಲ್ಲ. ಸುಮ್ಮನೆ ಬಂದಿದ್ದಿ, ಸುಮ್ಮನೆ ಇದ್ದಿ, ಸುಮ್ಮನೆ ಎದ್ದು ಓದ್ತಿ. ಏನಿಲ್ಲ. ನಾನು ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತಂದರೆ ಏನೂ ಮಾಡೋಕ್ಕಾಗಿಲ್ಲ. ದೇವರು ಸೃಷ್ಟಿ ಮಾಡಿದ ವಸ್ತುವನ್ನು ತೆಗೆದುಕೊಂಡು ಬಂದು ನೀನು ಏನದ ಅಂತ ಕೇಳಿದ್ರೆ ಏನಾರ ನಿನಗೆ ಹೆಂಗೆ ಆಕಾರ ಬರುತ್ತೆ ಹಂಗೆ ಮಾಡ್ಕೊಂಡು ಕುಂತಿದ್ದಷ್ಟೇ. ಅಕ್ಕಿ ಬೆಳೆಸಿದವನು ಪರಮಾತ್ಮ, ಅದನ್ನು ಕುದಿಸ್ಕೊಂಡು ಅನ್ನ ಮಾಡ್ಕೊಂಡು ತಿಂದವನು ನೀನು. ಅಕ್ಕಿನೇ ಇಲ್ಲ ಅಂದರೆ ಆ ಬಾಂಡ್ಯದಾಗ ಏನು ಉಸುಗಾಕ್ತಾರೇನು? ಅಕ್ಕಿ ಸೃಷ್ಟಿ ಮಾಡಿದವನು ಪರಮಾತ್ಮ. ನಿನ್ನಿಂದ ಅಕ್ಕಿ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಬ್ಯಾಳೆ ಸೃಷ್ಟಿ ಮಾಡೋಕ್ಕಾಗಂಗಿಲ್ಲ. ನಿನ್ನಿಂದ ಏನದ ಅಂದರೆ ಪರಮಾತ್ಮ ಸೃಷ್ಟಿ ಮಾಡಿದದನ್ನು ತಂದು ಕುದಿಸ್ಕೊಂಡು ತಿನ್ನೋದು ಅಷ್ಟೇ ನಿನ್ನ ಕೆಲಸ. ಅದಕ್ಕೆ ಈ ಜನ್ಮವನ್ನು ನೀನು ವ್ಯರ್ಥ ಕಳಿಲಿಕ್ಕೆ ಹೋಗಬೇಡ. ಇದರ ಮೇಲೆ ವ್ಯಾಮೋಹ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಇರಬಾರದಂತಲ್ಲ, ಇರಬೇಕು, ಇಲ್ಲದಂಗೆ ಇರಬೇಕು. ಹೊರಗೆ ತೋರೋದಕ್ಕೆ ಇರಬೇಕು, ಒಳಗೆ ತಿಳ್ಕೊಂಡಿರಬೇಕು. ಒಂದು ದಿವಸ ನಾನು ಹೋಗೋದದ, ಹೋಗೋದ್ರೊಳಗಾಗಿ ಎಲ್ಲಿಂದ ಬಂದೀನಿ, ನಾನು ಎಲ್ಲಿಗೆ ಹೋಗಬೇಕು, ಅಲ್ಲಿಗೆ ನಾನು ಮುಟ್ಟಬೇಕು ಅಂತಕ್ಕಂಥ ಗುರಿ ಮುಂದಿರಬೇಕು. ಅದಕ್ಕೆ ಇಂದ ಗುರು ಮುಂದೆ ಗುರಿ. ಇಂದ ಗುರುನೂ ಇಲ್ಲ, ಮುಂದೆ ಗುರಿಯೂ ಇಲ್ಲ. ಮತ್ತು ಇವನು ಪ್ರಯಾಣ ಎಲ್ಲಿಗೆ ಅಂತ ಕೇಳಿದರೆ ಎಲ್ಲಿಗೆ ಹೋಗ್ತಾನೆ ಇವನು? ಒಂದು ಊರಾಗ ದಿವಸ ಏನದ ಅಂತ ಕೇಳಿದರೆ ಹೆಣ್ತಿಗೆ ಕುಡಿದು ಬಂದು ಗದ್ದಲ ಮಾಡ್ತಿದ್ದ. ರಾತ್ರಿ 12 ಗಂಟೆಗೆ ಬರೋದು, ಇವತ್ತು ಗೋಧಿ ಹುಗ್ಗಿಬೇಕು, ಹೋಳಿಗೆ ಬೇಕು, ಕಡುಬು ಬೇಕು ಅಂತ ನ್ಯಾಯ ತೆಗಿತಿದ್ದ. ಆಕೆ ಅಂತಿದ್ಲು, ಇಷ್ಟೊತ್ತಿನಾಗ ದೆವ್ವು ತಿಂತಾವ, 10 ಗಂಟೆ ಒಳಗೆ ಉಣ್ಬೇಕು, 12 ಗಂಟೆ ಮೇಲೆ ಆಗ್ಯದ, ನಾಳೆ ಮುಂಜಾನೆ ಮಾಡಿ ಕೊಡ್ತೀನಿ, ಉಂಡು ಮಲಿಕ್ಕೆ ಅಂದ್ರೆ ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡ ಅಂತ ಅದೊಂದು ಬ್ರಹ್ಮಾಸ್ತ್ರ ಹಿಡ್ಕೊಂಡಿದ್ದ ಅವನು. ಮನೆ ಬಿಟ್ಟು ಹೋಗ್ತೀನಿ ನೋಡಿ ನಾನು ಅಂತ. ಈಕೆ ಅಂದ್ಲು, ಇವ ಹೋದ್ನಂದ್ರೆ ನನಗತಿ ಏನು ಅಂತ ತಿಳ್ಕೊಂಡು ಬೆಳತನಕ ಗೋಧಿ ಹುಗ್ಗಿ ಮಾಡಿ ಹೋಳಿಗೆ ಮಾಡಿ ಯಾವುದೆಲ್ಲ ಮಾಡಿ ಉಣಿಸ್ತದ್ಲು. ಈಕೆಗೆ ಹಗಲೂ ನಿದ್ದೆ ಇಲ್ಲ, ರಾತ್ರಿನೂ ನಿದ್ದೆ ಇಲ್ಲ. ಈ ಶರೀರ ಸ್ವರ್ಗ ಕತ್ತು. ಅವಾಗೇನದ ಅಂದ್ರೆ ಸುಪ್ರೀಂ ಕೋರ್ಟ್ ಇತ್ತಲ್ಲಿ. ಸುಪ್ರೀಂ ಕೋರ್ಟ್ ಅಂದ್ರೆ ಗೊತ್ತಾಗ್ತದಲ್ಲ, ಮುದುಕರು ಯಜಮಾನ್ರ ಮಂದಿ. ಅದಕ್ಕೆ ಅಜ್ಜಿ ಇಲ್ಲದ ಮನೆ, ಮಜ್ಜಿಗಿಲ್ಲದ ಊಟ, ಕೊಜ್ಜಿ ಇಲ್ಲದ ಅರಮನೆ, ಇವು 3 ಲಜ್ಜಿಗೆಟ್ಟಂತ ಸರ್ವಜ್ಞ ಅಂತ. ಮನ್ಯಾಗ ಯಜಮಾನ್ರು ಇರಬೇಕು, ಸುಪ್ರೀಂ ಕೋರ್ಟ್ ಇದ್ದಂಗೆ ಅದು. ಇವೆಲ್ಲ ಈಗಿನ ಕಾಲದಾಗ ಪಿಸಾಚಿಗಳು ಎಲ್ಲ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಒಯ್ದು ಬಿಟ್ಟು ಬರ್ತಾವೆ ತಂದೆ ತಾಯಿಗಳನ್ನು. ಅವ್ರು ಇದ್ದರು ಅಂತಂದರೆ
ನಿಂದು ಏನೇ ಹೆಚ್ಚು ಕಡಿಮೆ ಆದ್ರೂ ಸಹಿತ ನಿನಗೆ ಬುದ್ಧಿ ಮಾತು ಹೇಳಿ ಅವರು ಸಂಭಾಳಿಸ್ತಾರೆ. ಅವ್ರನ್ನ ಹೊರಗೆ ದೊಬ್ಬಿದ್ರೆ ಗತಿ ಏನು? ಅದರಂಗೆ ಈ ಹೆಣ್ಮಗಳು ಸ್ವರ್ಗ ಕತ್ತಿದ್ಲು, ಹೊರಗ ಬರ್ತಿದ್ದಿಲ್ಲ. ಅಕಸ್ಮಾತ್ ಸಾಯಂಕಾಲ ಸಮಯಕ್ಕೇನದ ಅಂದ್ರೆ ಹೊರಗೆ ಬಂದಿದ್ಲು. ಆ ಮುದುಕಿ ಆ ಕಡೆಯಿಂದ ಬಂತು, ಹಿಂಗೆ ನೋಡಿದ್ಲು ಮುದುಕಿ. ತಂಗಿ ಯಾರು ನೀನು ಅಂತ ಕೇಳಿದ್ಲು. ಬಾಜು ಮನೇನೆ. ಯಾರು ನೀನು ಅಂತ ಕೇಳಿದ್ರೆ ನಾ ಇಂಥವ್ನು ಹೇಳ್ತಿ, ಇಂಥವ್ರು ಸೊಸೆ ಅಂದ್ಲು. ಆವಾಗ ಮುದುಕಿ ಅಂತೂ ಇಷ್ಟ್ಯಾಕೆ ಸೊರಗಿದ್ದೆ, ಮನೆಯಾಗ ಅನ್ನಿಲ್ಲೇನು ತಿನ್ನಕ್ಕೆ ನಿನಗೆ? ಎಲ್ಲ ಐತೆ, ಆದರೆ ಹಗಲು ರಾತ್ರಿ ನಿದ್ದಿಲ್ಲ, ಅನ್ನ ಊಟ ಹೋಗುವಲ್ತು, ಅದಕ್ಕೆ ನನಗೆ ಹಿಂಗೆ ರೋಗ ಎತ್ತಿದಂಗೆ ಆಗ್ಯದ ಎದ್ರ ಸಲುವಾಗಿ ಅಂತ ಕೇಳಿದ್ಲು. ಕೋರ್ಟ್ ಮತ್ತು ನಿರ್ಣಯ ಮಾಡಬೇಕಲ್ಲ, ಪ್ರಶ್ನೆ ಮಾಡಿತ್ತು. ಆವಾಗ ಈಕೆಂದ್ಲು, ನನ್ನ ಗಂಡ ರಾತ್ರಿ 12 ಗಂಟೆಗೆ ಬಂದು ಹೋಳಿಗೆ ಉಗ್ಗಿ ಅಂತ ಕೇಳ್ತಾನ, ಅದಕ್ಕೋಸ್ಕರವಾಗಿ ಮಾಡಂಗಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾನ. ಅಂಜ್ಕೊಂಡು ನಾನು ಬೆಳತನಕ ಕೂಳು ಕುದಿಸಾಕ್ತೇನೆ ಅವನಿಗೆ, ಹಿಂಗಾಗಿ ನಿದ್ದಿಲ್ಲ ಅಂದಾಗ ಕೋರ್ಟ್ ನಿರ್ಣಯ ಕೊಡಿತು. ಓದ್ತೀನಿ ಅಂತ ಅಂದಾಗ ಇವತ್ತು ಪರ್ಮಿಷನ್ ಲೆಟರ್ ಕೊಟ್ಬಿಡು ಅಂದ್ಲು. ಹೋಗ್ಲಿ ಅವನು, ಎಲ್ಲಿಗೆ ಹೋಗ್ತಾನೆ ಹೋಗಲಿ ಅಂತ ಹೇಳಿದಾಗ ಈ ಹೆಣ್ಮಗಳಿಗೆ ಧೈರ್ಯ ಬಂತು. ರಾತ್ರಿ ಬಂದ, ಅಮಾವಾಸ್ಯೆ ಕತ್ಲ, ಎಳ್ಳಮಾಸೆ ಟೈಮ್ನಾಗ ಥಂಡಿ, ನಿಶಾ ಏರಿತ್ತು. 12:30 ಗಂಟೆಗೆ ಬಂದ, ಬಾಗಿಲ ಬಡ್ದ, ಬಾಗಿಲು ತೆರೆದ್ಲು. ತೆರೆದ ಮೇಲೆ ಏನದ ಅಂದ್ರೆ ಇವತ್ತು ಹೋಳಿಗೆ ಬೇಕು ಊಟಕ್ಕೆ ಅಂದ. ಆವಾಗ ಕೋರ್ಟ್ ಆರ್ಡ್ರ್ ಕೊಟ್ಟಿತ್ತು, ಬಲ ಇತ್ತು ಎಮ್ಮಗ. ಈಕೆ ಅಂದ್ಲು, ನನಗೆ ಮಾಡೋಕ್ಕಾಗೋದಿಲ್ಲ, ಮುಂಜಾನೆ ಬೇಕಾದ್ರೆ 8 ಸೇರಿಂದ ಮಾಡಿಕೊಡಂದ್ರೆ ಮಾಡಿಕೊಡ್ತೀನಿ, ಈಗ ಆಗಂಗಿಲ್ಲ, ಸುಮ್ಮನೆ ಮಲಿಕ್ಕೆ ಅನ್ನ ಸಾರ ಐತೆ ನೋಡು ಉಂಡು ಮಲಿಕ್ಕೆ ಅಂದ. ನಾವು ಓದ್ತೀನಿ ನೋಡು ಅಂದ. ದಿವಸ ಅಂದಂಗೆ ಅಂದ ಅವನು, ಓದ್ತೀನಿ ನೋಡು ಹೋಗದ್ಲಿಕ್ಕೆ ಬಿತ್ತು ಬಡಿಗೆ ಅವನಿಗೆ. ಎಲ್ಲಿಗೆ ಹೋಗ್ತಾನ ಅವನು? ಹೋಗಂತಂದ್ಲು ಅಂದ. ಇವ ಅಂದ, ಇಷ್ಟು ದಿವಸ ಗೋಳಾಡಿಸೀನಿ, ಎದರ ಮಾತಾಡಿಲ್ಲ, ಇವತ್ತು ಎದುರು ಮಾತಾಡ್ಯಾಳ ಅಂದರೆ ಕೋರ್ಟ್ ಏನಾರು ಆರ್ಡ್ರ್ ಕೊಟ್ಟಿರ್ಬೇಕು ಅಂದವ. ಯಾರೋ ಮೀಟರ್ ಈಕೆ ನನ್ನ ಹೆಂಡ್ತಿಗೆ, ಅದಕ್ಕೆ ಹೋಗಂತಂದಾಳ ಈಕಿ ಅಂತ ತಿಳ್ಕೊಂಡು ಅಂದ. ಭಾಳ ಗೋಳಾಡಿಸಿದ್ದ, ಇನ್ನು ಇರೋಕ್ಕೂ ಇಲ್ಲ. ಬಾಗಿಲ್ದಾಗ ನಿಂತ. ಆಕೆ ಹಂಗೆ ಕೌದದ್ಕೊಂಡು ಮಲಿಕೊಂಡಂಗೆ ಮಾಡಿ ಹಿಂಗೆ ತೆರೆದು ನೋಡ್ತಿದ್ಲು, ಹೋಗ್ಯಾನ ಇದಾನ ಅಂತ ತಿಳ್ಕೊಂಡು ಅಂದ್ಲು. ಬೆಳಗ್ಗೆ ಮುಂಜಾನೆ 4 ಗಂಟೆ ಆಗಿತ್ತು. ಆವಾಗ ತೆರೆದ, ಇನ್ನೂ ಹೋಗಿಲ್ಲ ನಾನು, ಹೊಸ್ಲಿ ಕಾಲು ದಾಟಿದ. ಈಕೆ ಹೋಗಿ ಲಾಳ್ಗಂಡಿಗೆ ಹಾಕ್ಯಂಡ್ರು. ಹೋಗ ನಿಶೆ ಇಳ್ದದ, ಥಂಡಿ ಏರಕತ್ತದ. ಯಾಕಾರ ಅಂದಿನಿ, ಯಾಕಾರ ಗೋಳಾಡಿಸೀನಿ ಅಂತ ತಿಳ್ಕೊಂಡು ಹೇಳಿ ಗೋಳಾಡಕತ್ತಿದ್ದ. ಇನ್ನು ಒಳ್ಳೆ ಹೋದ್ರೆ ಮರ್ಯಾದೆ ಕಮ್ಮಿ ನಂದು. ಹೆಂಗಾರ ಮಾಡಿ ವಸ್ತಿ ಬಸ್ ಇತ್ತಲ್ಲಿ, ಆ ಬಸ್ಸಿಗೆ ಹೋಗಿ ಹತ್ತಿದ. ಕಿಶದ ಕೈ ಹಾಕ್ಯಂಡ ಬರೀ 5 ರೂಪಾಯಿ ಇತ್ತು. ಎಲ್ಲಿಗೆ ಹೋಗಬೇಕು ಗುರ್ತಿಲ್ಲ, ವಸ್ತಿ ಬಸ್ ಅದು. ಆ ಬಸ್ಸಿಗೆ ಹತ್ತಿದ. ಬಸ್ಸಿಗೆ ಹತ್ತಿದ ಮೇಲೆ ಹಿಂದಿನ ಸೀಟಿಗೆ ಕುಂತ. ಆವಾಗ ಕಂಡಕ್ಟ್ರ್ ಬಂದ, ಅವನು ಪೈಲ್ವಾನ್ ಇದ್ದಂಗಿದ್ದ ಕಂಡಕ್ಟ್ರು. ಅವ ಏನದ ಅಂತ ಕೇಳಿದ್ರೆ ಎಲ್ಲರ ಟಿಕೆಟ್ 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 ಅಂತ ಬಂದ. ಲಾಸ್ಟಿಗೆ ಇವ ಕುಂತಿದ್ದ. 5 ರೂಪಾಯಿ ಕೈಯಾಗ ಕೊಟ್ಟು ಏನದ ಅಂತ ಕೇಳಿದ್ರೆ ಟಿಕೆಟ್ ಅಂತಂದ. ಎಲ್ಲಿಗೆ ಅಂತಂದ. ಕಂಡಕ್ಟ್ರ್ ಕೇಳಿದೆ, ಎಲ್ಲಿಗೆ ಕೊಡಂದೆ ಅಂದ. ನಾನು ಹೆಣ್ತಿಗೆ ಹೇಳಿ ಬಂದಿಲ್ಲ ಎಲ್ಲಿಗೆ ಅಂತ. ನಿನಗ್ಯಾಕೆ ಕೇಳಂದೆ, ಸುಮ್ಮನೆ ಕೊಡು ಟಿಕೆಟ್ ಅಂದ. ಸುಮ್ಮನೆ ಕೊಡು ಟಿಕೆಟ್, ಮನೆಗೇ ಹೇಳಿ ಬಂದಿಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಅಂತ. ಮತ್ತು ನಿನಗ್ಯಾಕೆ ಕೇಳಂದೆ, ಕೊಡು ಟಿಕೆಟ್ ಅಂದ. ಅವ ಕಂಡಕ್ಟ್ರ್ ಅಂದ, ಕೊಡೋದರ 50 ರೂಪಾಯಿ ಕೊಟ್ಟಿದ್ದಿ, 5 ರೂಪಾಯಿ ಮತ್ತೀಗ ಎಲ್ಲಿ ಹೋಗ್ತೆ ಅಂತ ನನಗೆ ಇದು ಮಾಡುತ್ತೆ ಅಂತ ತಿಳ್ಕೊಂಡು ಹಂಗಿಡ್ದು ಮುಂದಕ್ಕೆ ಎಳೆದು ಬಾಗಿಲ್ದಾಗ ನಿಂದಿರಿಸಿ ಹಿಂದಕ್ಕೆ ಸೊಂಟಕ್ಕೆ ಒದ್ದಾಗ ಬಕ್ಕ ಬರಲು ಬಿದ್ದ. ಬಸ್ಸು ಪಾಸ್ ಆಯಿತು. ಇನ್ನು ಒಳ್ಳೆ ಮನೆಗೆ ಹೋಗ್ಬೇಕು ಅಂದರೆ ಮರ್ಯಾದೆ ಇಲ್ಲ. ಹಂಗೆ ಹಿಂಗೆ ಹನುಮಪ್ಪನ ಗುಡಿಯಿಂದ ಒಂದು ಆಳು ಗಿಡ ಇತ್ತು. ಆ ಗಿಡದ ಸಂಜೆ ತನಕ ಕುಂತು ರಾತ್ರಿ ಕತ್ಲಾದ ಮೇಲೆ ಈಕೆ ಆರಾಮ್ ಊಟ ಮಾಡಿ ಇವತ್ತು ಚಲೋ ಆಯ್ತು, ನನಗೆ ಪೀಡನೆ ಹೋಯ್ತು ಅಂತ ತಿಳ್ಕೊಂಡು ಊಟ ಮಾಡಿ ಮಲಿಕೊಂಡಿದ್ಲು. ಮತ್ತು ರಾತ್ರಿ 12 ಗಂಟೆಗೆ ಬಂದು ಬಾಗಿಲಿ ಬಡ್ದ. ಯಾರು ಅಂದ್ರೆ, ನಾನೇ ಅದೀನಿ, ನೀ ಹೇಳ್ದಂಗೆ ಕೇಳ್ತೀನಿ ನಾನು. ನೀನು ಏನು ಯಾವ ಟೈಮ್ನಾಗ ಉಣಂದ್ರೆ ಆ ಟೈಮ್ನಾಗ ಉಣ್ತೀನಿ, ಯಾವಾಗ ನೀರು ಕುಡಿ ಅಂದ್ರೆ ಆವಾಗ ಕುಡಿತೀನಿ, ನಾನು ಇಂಥದೇ ಮಾಡಂತ ನಿನಗೆ ಆರ್ಡ್ರ್ ಮಾಡೋಂಗಿಲ್ಲ ಅಂದ. ನೋಡು ಮತ್ತು ಹುಷಾರ ಅಂತಂದ್ಲು. ಇಲ್ಲ ಥಂಡಿ ಎತ್ತದ, ನಿನ್ನ ಕಾಲುಗಳು ಅಂದ್ರೆ ಬೀಳ್ತೀನಿ ಅಂದ. ಆವಾಗ ಬಾಗಿಲ ತೆರೆದು ಒಳಗೆ ಕರ್ಕೊಂಡ್ಲು. ಇದು ಹೇಳೋದ ಕಾರಣ ಏನು ಅಂತ ಕೇಳಿದರೆ, ಹೆಣ್ತಿಗೇ ಹೇಳಿಲ್ಲ ಎಲ್ಲಿಗೆ ಹೋಗ್ತೀನಿ ಅಂದದಕ್ಕೆ ಕಂಡಕ್ಟರ್ನ ಕಡೆಯಿಂದ ಒದಿಸಿಕೊಂಡ. ಮತ್ತು ನಾವು ಈ ಭವಕ್ಕೆ ಬಂದ ಮೇಲೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಅರಿವು ಇದ್ದಿಲ್ಲ ಅಂತಂದರೆ ಯಮಧರ್ಮ ನಮಗೆ ಒದಿತಾ ಇದ್ದಾನೆ, ಯಮಧರ್ಮ ಪಾಶ ಹಾಕ್ತಾ ಇದ್ದಾನೆ.
ಯಮಧರ್ಮ ಅಂತನ ನೀನು ಮನುಷ್ಯನಾಗಿ ಯಾಕೆ ಹುಟ್ಟಿದ್ದಿ ಅಂದಮೇಲೆ ಎಲ್ಲಿಂದ ಬಂದಿದ್ದಿ ಅಲ್ಲಿಗೆ ಹೋಗೋದಕ್ಕೆ ಗುರಿ ಇರಬೇಕು ನಿನಗೆ. ಆ ಗುರಿ ಮುಟ್ಟಬೇಕು ಅಂದರೆ ಇಂದ ಬಲಾಢ್ಯ ಸಮರ್ಥ ಗುರು ಇರಬೇಕು. ಆ ಗುರು ಇದ್ರೇ ನಿನ್ನ ಗುರಿ ಮುಟ್ಟಲಿಕ್ಕೆ ಬರ್ತದೆ ತಮ್ಮ. ಇಂದ ಗುರು ಇಲ್ಲ, ಮುಂದೆ ಗುರಿ ಇಲ್ಲ ಅಂತಂದರೆ ನಿನ್ನ ಪ್ರಯಾಣ ಸ್ಮಶಾನದ ಕಡೆಗೆ ಆದಿತ್ಯ ಹೊರತು ಮತ್ಯಾವ ಕಡೆಗೆ ಆಗಂಗಿಲ್ಲ. ಅದಕ್ಕೋಸ್ಕರವಾಗಿ ವ್ಯರ್ಥ ಕಳಿಬೇಡ ಈ ಜನ್ಮ ಅಂತಕ್ಕಂಥ ಮಾತನ್ನು ಶರಣರು ಅನುಭಾವಿಗಳು ಏನದ ಅಂತ ಕೇಳಿದರೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮರ್ತ ನಿಜಾತ್ಮನ ಗುರ್ತು, ಭಗವಂತನ, ಕೈಲಾಸನಾಥನ, ಬೋಳಾಶಂಕರನ ನಿಜವಾದ ಇರುವಿಕೆಯನ್ನು ನಾವು ತಿಳಿದುಕೊಂಡು ಅಖಂಡವಾಗಿರ್ತಕ್ಕಂಥ ನಾಮಸ್ಮರಣೆಯನ್ನು ನಾವು ಮಾಡ್ತಿದ್ವಿ ಅಂದರೆ ಪ್ರಪಂಚ ಇರಬೇಕು, ಇರಬಾರದಂತಲ್ಲ. ಪ್ರಪಂಚ ಬಿಟ್ಟು ಎಲ್ಲರೂ ಮಠಕ್ಕೆ ಹೋಗ್ರಿ ಅಂತ ಉದ್ದೇಶ ಅಲ್ಲ. ಪ್ರಪಂಚದೊಳಗೆ ಇದ್ದು ಅದನ್ನು ಸರಿಯಾಗಿ ಮಾಡಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಶಾಸ್ತ್ರ ಯಾರಿಗೆ ತಿಳಿತದ ಅಂತ ಕೇಳಿದರೆ ಸಂಸಾರ ಯಾರು ಸರಿಗೆ ಮಾಡೋಕ್ಕೆ ಬರ್ತದ ಅವ್ರಿಗೆ ಶಾಸ್ತ್ರ ತಿಳಿತದ. ಮತ್ತೊಬ್ಬರು ಅಂತಿದ್ರು ಗುರುಗಳು, ಯಾರಿಗೆ ಕುಂದ್ರಕ್ಕೆ ಬರ್ತದ ಅವರಿಗೆ ಶಾಸ್ತ್ರ ತಿಳಿತದ ಅಂತ ಹೇಳ್ತಿದ್ರು. ಇದು ಹೇಳೋ ಉದ್ದೇಶ ಏನದ ಅಂತ ಕೇಳಿದ್ರೆ, ಮನೆಯಲ್ಲಿ ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಬಂಧು ಬಾಂಧವರ ಸೇವೆ ಸರಿಯಾಗಿ ಮಾಡೋದಕ್ಕೆ ಗುರ್ತಿತ್ತು ಅಂದರೆ ಅವನಿಗೆ ಪ್ರವಚನ ಅರ್ಥ ಆಗುತ್ತೆ. ಕೆಟ್ಟೋಗ ಸಂಸಾರನೇ ಸರಿಗೆ ಮಾಡೋಕ್ಕೆ ಬರವಲ್ತು. ತಂದೆ ಕೂಡ ಯಾವ ರೀತಿ ಇರಬೇಕು, ತಾಯಿ ಕೂಡ ಯಾವ ರೀತಿ ಇರಬೇಕು, ಹೆಂಡತಿ ಕೂಡ ಯಾವ ರೀತಿ ಇರಬೇಕು, ಹಿರಿಯರು ಕೂಡ ಯಾವ ರೀತಿ ಇರಬೇಕು ಅನ್ನುವಂಥ ವ್ಯಾವಹಾರಿಕ ಜ್ಞಾನ ಇಲ್ಲ ಅಂತಂದರೆ ಈ ಪ್ರಪಂಚದಲ್ಲಿ ಪಾರಮಾರ್ಥಿಕ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವ್ಯವಹಾರ ಜ್ಞಾನ ಸಂಪೂರ್ಣವಾಗಿರಬೇಕು, ಅದು ಪದ್ಧತಿ ಪ್ರಕಾರವಾಗಿರಬೇಕು. ಅಷ್ಟು ಇದ್ದಾಗ ಮಾತ್ರ ಗುರು ಶಾಸ್ತ್ರ ಅಂತಕ್ಕಂಥದ್ದು ಎಲ್ಲರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಪರಮಾತ್ಮನ ನಿಜವಾದ ಇರುವಿಕೆ ಅಂತಕ್ಕಂಥದ್ದು ನಿನಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಹಿಂದೆ ಸಮರ್ಥ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಗುರು ಮತ್ತು ಗುರಿ ಇವು ಎರಡು ಇದ್ದರೆ ನೀನು ಗುರು ಸೇವಾ ಅಂತಕ್ಕಂಥದ್ದು ಮಾಡಿ ಈ ಮಾನವ ಜನ್ಮ ಸಫಲ ಆಗಬೇಕು ಅಂತಂದರೆ ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ ಅಂತಾರೆ ನಿಜಗೊಂಡ್ರು. ಒಲವಿಂದೆ ಅಂದರೆ ಪ್ರೀತಿಯಿಂದೆ. ಅದಕ್ಕೆ ಗುರುವು ನರನೆಂದವಗೆ, ಹರನ ಶಿಲೆಯೆಂದವಗೆ, ಕರುಣಪ್ರಸಾದ ಎಂಜಲೆಂದವಗೆ, ಮಂತ್ರ ಅಕ್ಷರೆಂದವಗೆ ನರಕ ತಪ್ಪದು ಕಾಣ ಸರ್ವಜ್ಞ ಅಂತೇಳಿದ್ದಾರೆ. ಗುರು ನರನಲ್ಲ, ಭರ್ಗೋ ಸಾಕ್ಷಾತ್ ನರಾಕೃತಿ. ಕೈಲಾಸನಾಥ ಪರಮಾತ್ಮನೇ ಜಟಾಧಾರಿಯಾಗಿ, ಸರ್ಪಾಭರಣನಾಗಿ, ರುಂಡಮಾಲಾಧರನಾಗಿ, ಗಜಚರ್ಮಾಂಬರನಾಗಿ ಬಂದು ನಿಂತ ಅಂದರೆ ನಾವು ಅಲ್ಲಿ ಆತನ ಮುಖಾಂತರ ಶಾಸ್ತ್ರ ಕೇಳೋಕ್ಕಾಗಂಗಿಲ್ಲ. ಆತನು ನೋಡೋದ್ರೊಳಗೆ ಹೋಗ್ತದ. ಸಂಸಾರದೊಳಗೆ ನನಗೆ ಇಂಥದ್ದು ಕಡಿಮೆ ಬಿದ್ದದ ಕೊಡು ಅನ್ನೋದ್ರೊಳಗೆ ಹೋಗ್ತದ. ಅದಕ್ಕೆ ದೇವರು, ನಾನು ದೇವರಾಗಿ ಬಂದರೆ ನಿಮ್ಮ ಬುದ್ಧಿ ಬದಲಿ ಆಗ್ತದ. ಅದಕ್ಕೆ ನಾನು ದೇವರಾಗಿ ಬರೋದಿಲ್ಲ, ನಿಮ್ಮಂತೆ ಹುಟ್ಟಿ, ನಿಮ್ಮಂತೆ ಬೆಳೆದು, ನಿಮ್ಮಂತೆ ಉಂಡು, ನಿಮ್ಮಂತೆ ಇದ್ದು ನಾನು ಗುರುವಾಗಿ ಬಂದು ನಿಮಗೆ ಉಪದೇಶ ಮಾಡುತ್ತೇನೆ ಅಂತಕ್ಕಂಥ ಗುರಿಯನ್ನು ಪರಮಾತ್ಮ ಇಟ್ಟಿರುವಂಥವನಾಗಿದ್ದಾನೆ. ಅದಕ್ಕೆ ದೇವರು ಉಪದೇಶ ಮಾಡಂಗಿಲ್ಲ, ಗುರು ಉಪದೇಶ ಮಾಡುತ್ತಾನೆ. ದೇವರು ಏನದ ಅಂತ ಕೇಳಿದರೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಂಗಿಲ್ಲ. ಕಳ್ಳರು ಸಹಿತ ರಾತ್ರಿ 12 ಗಂಟೆಗೆ ಹನುಮಂತ ದೇವ್ರ ಗುಡಿಗೆ ಹೋಗಿ 5 ಕಾಯಿ ಇಟ್ಟು, ಇಂಥ ಸಾಹುಕಾರರ ಮನೆಗೆ ನಾನು ಕಳ್ತನ ಮಾಡೋಕ್ಕೆ ಹೋಗ್ತೇನೆ, ಅವ್ರಿಗೆ ನಿದ್ದೆತ್ತಂಗೆ ಮಾಡು, ನನಗೆ ತಿಜೋರಿ ಜಲ್ದಿ ಸಿಗಂಗೆ ಮಾಡು, ಸಿಕ್ಕರೆ ಕೀಲಿಕಾಯಿ ಸಿಗಂಗೆ ಮಾಡು, ತೆರೆಯಂಗೆ ಮಾಡು, ನನ್ನ ಚೀಲದೊಳಗೆ ಅವ್ರದ್ದೆಲ್ಲ ಬೀಳಂಗೆ ಮಾಡು ಅಂತ ಹನುಮಪ್ಪಗೆ ಹೇಳಿದರೆ, ಹೋಗಿ ನಿನ್ನ ಕರ್ಮಕ್ಕೆ ವದನ ವದಿಸಿಗೆ ನೀನಾರ ಒದ್ದು ಹೋಗಂತ ಅಂದೇವರು. ಕಳ್ತನ ಮಾಡಬೇಡ, ಇನ್ನೊಬ್ಬರು ಗೋಣು ಮುರಿಬೇಡ, ಇನ್ನೊಬ್ಬರಿಗೆ ಸುಳ್ಳು ಹೇಳಬೇಡ, ಇನ್ನೊಬ್ಬರಿಗೆ ಮೋಸ ಮಾಡಬೇಡ. ದೇವರು ಹೇಳಂಗಿಲ್ಲ. ಅದೇ ಗುರುಗಳ ಹತ್ರ ಮಠಕ್ಕೆ ಬಂದು, ಗುರುದೇವ
ನಾಳೆಗೆ ಇಂಥವ್ರನ್ನ ಮೆತ್ತ ಹೊಡಿಬೇಕಂತ ಮಾಡೀನಿ, ಇಂಥವ್ರ ಮುಂಡಗಳನ್ನು ಬೇರೆ ಬೇರೆ ಮಾಡ್ಬೇಕಂತ ಮಾಡೀನಿ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರಿ ಅಂದರೆ ಅಹಿಂಸೋ ಪರಮೋ ಧರ್ಮ ಅಂತ ಉಪದೇಶ ಮಾಡ್ತಾರೆ. ಇನ್ನೊಬ್ಬರಿಗೆ ನೀನು ಹೊಡಿಲಿಕ್ಕೆ ಅಧಿಕಾರ ನಿನಗಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡುವ ಅಧಿಕಾರ ನಿನಗಿಲ್ಲ. ಮಾಡಿದ್ದುಣ್ಣೋ ಮಹಾರಾಯ, ನಿನಗೆ ಯಾರು ಮೋಸ ಮಾಡಿದಾರೋ ಅವರಿಗೆ ದೇವರನ್ನೇ ಏನು ಶಿಕ್ಷೆ ಕೊಡುತ್ತಾನ, ನೀನು ಮಾತ್ರ ಗುರು ಮತ್ತು ದೇವರನ್ನು ನೆನೆಸಿಕೊಂಡು ಇರು, ನಿನಗೆ ಒಳ್ಳೆಯದಾಗ್ತದಂತ ಗುರುಗಳು ಹೇಳಿ ಕಳಿಸ್ಯಾರೆ ಹೊರತು ಹನುಮಪ್ಪನ ಗುಡಿಗೆ ಹೆಂಗೆ 5 ತೆಂಗಿನಕಾಯಿ ಇಟ್ಟರೆ ಬಂದು ಕಳ್ತನ ಮಾಡೋಕ್ಕೆ ಹೋಗಿ ಹಂಗೆ ದಿವಾಳಿ ಎದ್ರು ಹಂಗೆ ಇಲ್ಲ, ಆಗೋದಿಲ್ಲ. ಅದಕ್ಕೆ ಗುರು ಬೇಕು. ಗುರು ಇಲ್ಲ ಅಂದರೆ ಅದಕ್ಕೆ ಉಪನಿಷತ್ತು ಹೇಳ್ತದ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ತ್ರಿಮೂರ್ತಿಗಳ ರೂಪದಲ್ಲಿ ಅದಾನ, ನಾವು ನಂಬಬೇಕಷ್ಟೇ. ನಂಬೆಲ ಮನವೇ ಹಂಬಲಿಸದಿರು, ನಂಬಿಕೆಯ ಕಾರಣ ಸಾಂಬನೊಲಿಯುವುದಕ್ಕೆ. ಪರಮಾತ್ಮ ಒಲಿಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ನಂಬಿಕೆನೇ ಕಾರಣ. ಗುರು ಬ್ರಹ್ಮ ರೂಪದಲ್ಲಿ ಅದಾನ, ಗುರು ವಿಷ್ಣು ರೂಪದಲ್ಲಿ ಅದಾನ, ಗುರು ರುದ್ರ ರೂಪದಲ್ಲಿ ಮಹೇಶ್ವರ ರೂಪದಲ್ಲಿ ಅದಾನ. ಹೆಂಗ ಅಂತ ಕೇಳಿದರೆ ಆ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಈ ಗುರು ಅನ್ನುವಂಥ ಬ್ರಹ್ಮ ನಿನ್ನ ಅಜ್ಞಾನವನ್ನು ಒಡೆದು ಓಡಿಸಿ ಜ್ಞಾನವನ್ನು ಸೃಷ್ಟಿ ಮಾಡ್ತಾನೆ. ಆ ವಿಷ್ಣು ಜಗತ್ತನ್ನು ರಕ್ಷಣೆ ಮಾಡಿದರೆ ನಿನ್ನ ಅಜ್ಞಾನ ಕಳೆದು ಜ್ಞಾನ ಉಪದೇಶ ಮಾಡಿ ಆ ಜ್ಞಾನವನ್ನು ಗಟ್ಟಿಯಾಗಿರುವಂತೆ ರಕ್ಷಣೆ ಮಾಡ್ತಾನೆ ಈ ಗುರು. ಆ ರುದ್ರ ಸಂಹಾರ ಮಾಡ್ತಾನೆ. ಆಯುಷ್ಯ ಮುಗ್ದಂಗ ಜಗತ್ತಿನ ಜನರನ್ನು ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡುತ್ತಾನೆ. ಈ ಗುರು ರುದ್ರ ರೂಪದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ ನಿನ್ನ ಅಜ್ಞಾನವನ್ನು ನಾಶ ಮಾಡುತ್ತಾನೆ, ಜ್ಞಾನವನ್ನು ರಕ್ಷಣೆ ಮಾಡುತ್ತಾನೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಸದ್ಗುರುದೇವ ಇದ್ದಾನೆ ಅಂತಕ್ಕಂಥ ಅಚಲವಾದ ನಿಷ್ಠೆ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಮರ್ತ್ಯ ನಿಜಾತ್ಮನ ಗುರುತು ತಿಳಿತದೆ. ಎದುರಿಗೆ ಕಾಣುವ ಗುರುವಿನ ಗುರ್ತನೇ ಗುರ್ತಿಡ್ದಿಲ್ಲ ಅಂತಂದರೆ ಕಾಣಲಾರದ ಪರಮಾತ್ಮನ ಗುರ್ತು ಯಾವಾಗಾಗೋದು? ಅದಕ್ಕೆ ಗುರುವಿನ ಗುಟ್ಟನ್ನು ತಿಳಿದು ಭವ ಗೆಲಿರೆ ಅಂತಾರೆ. ಗುಟ್ಟು ತಿಳ್ಕೊಳ್ಬೇಕು. ಈ ಗುಟ್ಟು ತಿಳಿಬೇಕು ಅಂದರೆ ಗುರುವಿಗೆ ಶರಣಾಗತನಾಗಬೇಕು. ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಪರಮಾತ್ಮ ಹೇಳ್ತಾನೆ, ಗುರುಗಳ ಹತ್ರ ಹೋದ ಮೇಲೆ ತದ್ವಿಧಿ ಪ್ರಣಿಪಾತೇನ ಹೋಗಿ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿದ್ರೂ ಸಹಿತ ಗುರು ಅಕಸ್ಮಾತ್ ನಮ್ಮನ್ನು ಮಾತಾಡಿಸ್ತಾ ಇದ್ದರೆ, ನಮ್ಮನ್ನು ನೋಡದೇ ಇದ್ದರೆ ನೀನು ಏನು ಮಾಡು, ನೀನೇ ಪ್ರಶ್ನೆ ಮಾಡು, ನೀನು ಮಾತಾಡಿಸು. ಗುರುದೇವ ನಾನು ಬಂದಿದ್ದೇನೆ, ನಿನ್ನ ಅನುಗ್ರಹ ನನಗಾಗಬೇಕು ಅನ್ನುವಂಥ ಮಾತನ್ನು ನೀನು ಮಾತಾಡು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ. ಅಷ್ಟು ಮಾತಾಡಿದ್ರೂ ನಿನಗೆ ಗುರು ಒಳ್ಳೆ ನೋಡಲಿಲ್ಲ ಅಂದರೆ ಸೇವಾ ಮಾಡು. ಸೇವಕ್ಕೆ ಗುರು ಒಲಿತಾನ. ಅದಕ್ಕೆ ನಿನ್ನೆ ಹೇಳ್ಯದ, ಅಭಿಷೇಕ ಪ್ರಿಯ ಈಶ್ವರ, ಅಲಂಕಾರ ಪ್ರಿಯ ವಿಷ್ಣು, ನಮಸ್ಕಾರ ಪ್ರಿಯ ಸೂರ್ಯ, ಕಾಣಿಕಾ ಪ್ರಿಯ ರಾಜ, ಸೇವಾ ಪ್ರಿಯ ಗುರು. ಗುರುವಿಗೆ ಸೇವಾ ಮಾಡಬೇಕು. ಆ ಸೇವದಿಂದ ಅವರು ಹೃದಯ ಅರಳಿತು ಅಂತಂದರೆ ನಿನಗೆ ಯಾವ ಸಮಯಕ್ಕೆ ಕರೆದು ನಿನಗೆ ಕೃಪಾ ಮಾಡ್ತಾರೆ ಹೇಳಲಿಕ್ಕೆ ಬರಂಗಿಲ್ಲ. ಸ್ವಾತಿ ಹನಿ ಕಪ್ಪೆ ಚಿಪ್ಪಿನೊಳಗೆ ಸಮಯಕ್ಕೆ ಸರಿಯಾಗಿ ಬಿತ್ತು ಅಂದ್ರೆ ಅದು ಮುತ್ತಾಗ್ತದ ಅಂತ ಹೇಳ್ಯಾರ. ಸ್ವಾತಿ ಹನಿ ಕಪ್ಪೆ ಚಿಪ್ಪು ಬಾಯಿ ತೆರೆದಿರಬೇಕು, ಸ್ವಾತೆ ಕಾರ್ತಿ ಬಂದಿರಬೇಕು. ಆ ಸಮಯಕ್ಕೆ ಮೇಲಿನ ಹನಿ ನೀರು ಅದರೊಳಗೆ ಬಿತ್ತು ಅಂದರೆ ಅದೇ ಮುತ್ತು ಆಗೋದು. ಆ ಸ್ವಾತಿ ಹನಿ ಬೀಳೋ ಕಾಲಕ್ಕೆ ಕಪ್ಪೆ ಚಿಪ್ಪು ಬಾಯಿ ಮುಚ್ಚಿಕೊಂಡಿತ್ತು ಅಂದರೆ ಮುತ್ತಾತದೇನಲ್ಲಿ? ಅದು ಸಮುದ್ರದೊಳಗೆ ಸೇರಿ ಹೋಗ್ತದೆ ನೀರು. ಅದರಂತೆ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಈ ಕಿವಿ ಅನ್ನುವಂಥ ಬಾಯಿ
ಯಾವತ್ತಿಗೂ ಗುರು ಸನ್ನಿಧಾನದಲ್ಲಿ ತೆರೆದಿರಬೇಕು. ಯಾವ ಸಮಯಕ್ಕೆ ಯಾವ ಮಾತುಗಳಿಂದ ನನಗೆ ಉಪದೇಶ ಮಾಡ್ತಾನೋ ಮಾರಾಯ ಹೇಳಕ್ಕೆ ಬರಂಗಿಲ್ಲ ಅಂತ ಕಿವಿ ಜಾಗ್ರತೆ ಇರಬೇಕು. ಕಿವಿ ಜಾಗ್ರತೆ ಇದ್ದು ಅಂದರೆ ಪರೀಕ್ಷಾ ಮಾಡಿ ನಿನಗೆ ಒಳ್ಳೆಯ ಮಾತುಗಳನ್ನು ಉಪದೇಶ ಮಾಡುತ್ತಾರೆ. ಅದೇ ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಉದ್ದೇಶ ಏನದ ಅಂತ ಕೇಳಿದರೆ ನಿನ್ನನ್ನು ಎಚ್ಚರಿಕೆ ಮಾಡೋದು, ಪರಮಾತ್ಮನ ನಿಜವಾದ ಇರುವಿಕೆಯನ್ನು ತಿಳಿಸಿಕೊಡೋದು. ಅಷ್ಟಾವರಣದ ಗುರಿ ಅದೇ, ಪಂಚ ಆಚಾರ್ಯದ ಗುರಿ ಅದೇ, ಶಟಸ್ಥಲಗಳ ಗುರಿ ಅದೇ. ಆ ಗುರಿಯನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ನೀನು ಶರಣಾಗತನಾಗಿ ನೀನು ಸೇವಾದಿಗಳನ್ನು ಮಾಡ್ತಾ, ಗುರು ನರನಲ್ಲ ಹರ ಪರಮಾತ್ಮನೇ ಇದ್ದಾನೆ ಅಂತಕ್ಕಂಥ ನಂಬಿಕೆ ನಿನಗಿತ್ತು ಅಂತಂದರೆ ನಿನಗೆ ಬೇಗ ಜ್ಞಾನವಾಗುತ್ತೆ. ಗುರು ನರ ಅನ್ನುವಂಥ ನಮ್ಮಂಗೆ ಉಣ್ಣವನು, ನಮ್ಮಂಗೆ ತಿನ್ನವನು, ನಮ್ಮಂಗೆ ತೊಡೋವನು. ನಾವು ಮನ್ಯಾಗ ಇರ್ತೀವಿ, ಅವರೊಂದಿಷ್ಟು ಮಠದಾಗ ಇರ್ತಾರೆ, ನಾವು ಒಂದಿಷ್ಟು ಬಿಳೆವಕ್ಕೆ ಅಂತೀವಿ, ಅವರೊಂದಿಷ್ಟು ಕೆಂಪಕ್ಕೆ ಅಂತಾರೆ. ನಾವು ಒಂದಿಷ್ಟು ಎದ್ವ ತದ್ವ ತಿಂತೀವಿ, ಅವರೊಂದಿಷ್ಟು ಸ್ನಾನ ಮಾಡಿ ತಿಂತಾರೆ. ನಮಗೆ ಅವ್ರಿಗೇನು ವ್ಯತ್ಯಾಸದ? ಅದೇ ರೊಟ್ಟಿ, ಅದೇ ಪಲ್ಯ, ಅದೇ ಅನ್ನ, ಅದೇ ಉಗ್ಗಿ, ಅದೇ ಹೋಳಿಗೆ, ಅದೇ ಇದೈತೆ, ಬದಲಿ ಏನಿಲ್ಲ. ನಾವು ಅವ್ರು ಕೆಲವ್ರು ಅಂತಿರ್ತಾರೆ. ನಮಗೆ ಕೆಲವ್ರು ಕೇಳಿದರು ಏನದ ಅಂದ್ರೆ ನಾವು ನೀವು ಒಂದೇ ಅಂತ. ಹೌದು, ನಾವು ನೀವು ಒಂದೇ, ಮನುಷ್ಯರ ರೂಪದಲ್ಲಿ ನಾವು ನೀವು ಒಂದೇ. ಆದರೆ ನೀನು ಮನೆಯಾಗಿದ್ದಿ, ನಾ ಮಠದಾಗದೀನಿ. ಆದರೆ ನಿನ್ನ ಗುಣ ಏನದ ಅಂದ್ರೆ ಸ್ವಾರ್ಥದ. ನನ್ನ ಗುಣ ಏನದ ಅಂದ್ರೆ 4 ಮಂದಿನ ಸೇರಿಸಬೇಕು, 4 ಮಾತು ಹೇಳಬೇಕು, 4 ಮಂದಿಗೆ 4 ತುತ್ತು ಅನ್ನ ಹಾಕ್ಬೇಕಂತ ನಾ ಅಂತೀನಿ, ನನ್ನ ಮಕ್ಕಳು ಮರಿಗೆ ಆಗ್ಬೇಕಂತ ನೀ ಅಂತಿದ್ದಿ, ಮತ್ತು ಒಂದೆಂಗೆ ಆಗ್ತದ ಅಂತ ಕೇಳಿದೆ. ಇಲ್ಲ, ಎತ್ತರ ಅಗಲ ದಪ್ಪ ಬಣ್ಣ ಎಲ್ಲ ಒಂದೇ ಐತಲ್ಲ ಅದಕ್ಕೆ ಅಂದೆ ಅಂದ. ನಾನಂದೆ ಬಸ್ ಸ್ಟ್ಯಾಂಡಿಗೆ ಹೋಗೋಣ, ನಾನು ಒಂದು ವಸ್ತ್ರ ಹಾಕ್ಕೊಂಡು ಕುಂದಿರ್ತೀನಿ ಅಲ್ಲಿ ಫುಟ್ಪಾತಿನ ಮೇಲೆ, ನೀನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದು ಫುಟ್ಪಾತಿನ ಮೇಲೆ ಅಲ್ಲಿ ಕುಂದ್ರು ನನ್ನ ಜೊತೆಗೆ. ನೀನು ಒಂದು ವಸ್ತ್ರ ಹಾಕಿ, ನಾನು ಕಾವಿದ ಹಾಕ್ತೀನಿ, ನೀನು ಬಿಳೆದು ಹಾಕ್ಕೊಂಡು ಕುಂದ್ರು, ನನಗೆ ಬೀಳ್ತದೋ ದಕ್ಷಿಣ ನಿನಗೆ ಬೀಳ್ತದೋ ಒದಕ್ಕೆ ಅವಾಗ ಗುರ್ತಾಗ್ತದ ಇಬ್ಬರು ಒಂದು ಅಂತ ಅನ್ನೋದು ಅಂತ. ನಾವು ನೀವು ಒಂದು ಅನ್ನೋದು ಅವಾಗ ಗುರ್ತಾಗ್ತದ ಅಂತ. ಅದರಂಗೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ಕೊಳ್ಬೇಕೇ ಹೊರತು ನರನಲ್ಲ ಹರ ಅಂತ ತಿಳ್ಕೊಳ್ಬೇಕೇ ಹೊರತು ನಮ್ಮಂಗ ಅಂತ ತಿಳ್ಕೊಂಡು ಬ್ರಹ್ಮನ್ನ ಕೇಳಿ 1000 ವರ್ಷ ಆಯುಷ್ಯ ಪಡ್ಕೊಂಡು ಹಂಗ ಈ ಬದುಕಿ ನಾವು ತಿಳ್ಕೊತೀವಿ ಅಂದರೆ ಜನ್ಮ ಜನ್ಮಾಂತರಕ್ಕೂ ಪರಮಾತ್ಮನ ಗುರುತು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಶರಣಾಗತರಾಗಬೇಕು, ನಾವು ಸೇವಕರಾಗಬೇಕು, ದಾಸರಾಗಬೇಕು. ಅದಕ್ಕೆ ಹೇಳಿದರೆ ದಾಸನ ಮಾಡಿಕೋ ಎನ್ನ, ಸಾಸಿರ ನಾಮದ ಶ್ರೀ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಕೇಳ್ಯಾರ ಅವರು, ನನ್ನ ದಾಸನ ಮಾಡಿಕೆ ಅಂದಾರ. ನಾವು ಹಂಗಲ್ಲ, ಮಠಕ್ಕೆ ಬಂದ ತಕ್ಷಣ ಈಶನ್ ಮಾಡಿಬಿಡ್ರಿ ನಾನು ಈಶನ್ ಮಾಡಿಬಿಡ್ರಿ. ಕೆಲವ್ರು ಅಂತಿದ್ರು ಶಿಷ್ಯರಾಗೋದು ಭಾಳ ಕಠಿಣ, ಶಿಷ್ಯರಾದ ಮೇಲೆ ಭಾಳ ಕೆಲಸ ಇರ್ತದ, ಭಾಳ ಸೇವೆ ಮಾಡಬೇಕು, ಭಾಳ ಕಷ್ಟಪಡಬೇಕು, ನಿದ್ದಿಗೆಡಬೇಕು, ಉಪವಾಸ ವನವಾಸ ಅನುಭವಿಸ್ಬೇಕು. ನೋಡ್ತಮ್ಮ ಉಪದೇಶ ತಗೊಳಕ್ಕೆ ಬಂದಿದ್ದಿ, ಸ್ವಲ್ಪ ವಿಚಾರ ಮಾಡು ಅಂತ ಗುರುಗಳಂದರೆ ಅವ ಅನ್ನಂತ ಶಿಷ್ಯರಾಗೋದಕ್ಕಿಂತ ಗುರುವಿನ ಮಾಡಿಬಿಡ್ರಿ, ಹಂಗಾರೆ ಆರಾಮಿರ್ತದಲ್ಲ ಅಂತ ಅವ. ಗುರುವಿನ ಮಾಡಿಬಿಡ್ರಿ ಅಂತ ಉಪದೇಶ ಕೊಟ್ಕೊಂತ ಹೋಗಿಬಿಡ್ತಾನೆ ಹಂಗೆ ಅಂತ. ಇವ ತಿಳ್ಕೊಂಡು ನಾನು ಗುರು ಅಂದರೆ ಸುಮ್ಮನೆ ಇರ್ತದ ಅಂತ ತಿಳ್ಕೊಂಡು ನಾನು. ಬಟ್ಟೆ ಹಾಕ್ಕೊಂಡದ್ದು ಗುರು ಅಲ್ಲ, ಮಠ ಕಟ್ಟಿದ್ದು ಗುರು ಅಲ್ಲ, ವೇಷಭೂಷಣ ಗುರು ಅಲ್ಲ. ಗುರು ಪವಿತ್ರ ಅಂತಃಕರಣದಿಂದ ಶರಣಾಗತನಾದ ಶಿಷ್ಯನಿಗೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಲೋಕಕ್ಕೆಲ್ಲ ಶುಭವಾಗಲಿ, ಲೋಕಕ್ಕೆಲ್ಲ ಒಳ್ಳೆಯದಾಗಲಿ, ಎಲ್ಲರೂ ಸುಖ ಪುರುಷರಾಗಲಿ, ಎಲ್ಲರಿಗೆ ಶಾಂತಿ ನೆಮ್ಮದಿಗಳು ಸಿಗಲಿ. ಈ ಮಾತನ್ನು ಅಪ್ಪ ಬಸವಣ್ಣ ಅಚ್ಚ ಕನ್ನಡದೊಳಗ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತೇಳಿದಾನೆ. ಅವರೇ ಶರಣರು ಅಂತ. ಸಕಲ ಜೀವಾತ್ಮರಿಗೆ, ಒಬ್ಬರಿಬ್ಬರಿಗೆಲ್ಲ, ನಮ್ಮ ಮಂದಿಗೆಲ್ಲ, ನಮ್ಮ ಕುಲದವರಿಗೆ ಅಷ್ಟೇ ಅಲ್ಲ, ನಮ್ಮ ಕುಟುಂಬದವರಿಗೆ ಅಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ 84 ಲಕ್ಷ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಯಾರು ಮನಸ್ಸಿನೊಳಗೆ ಪ್ರಯತ್ನ ಮಾಡ್ತಾರೋ ಅವರು ಶರಣರು, ಅವರು ಗುರುಗಳು, ಅವರು ಗುರುಗಳು. ಸದ್ಗುರುಡು ಶರಣಂ ತಾಯಿ
ಲಿಂಗ ಪೂಜೆಗೆ ಕುಂತಾಗ ಯಾರಾದರೂ ಒಂದಿಷ್ಟು ಸುಗಂಧ ಭರಿತ ಹೂಗಳನ್ನು ಏನಾದರೂ ಫಲಪುಷ್ಪಗಳನ್ನು ತಂದು ಮುಂದೆ ಇಟ್ಟಿದ್ರು ಅಂದರೆ ಲಿಂಗಕ್ಕೆ ಆ ಹೂವುಗಳನ್ನು ಏರಿಸಿ ಆ ಹಣ್ಣು ನೈವೇದ್ಯ ಮಾಡಿ ಅಮ್ಮ ಕೇಳ್ತಿದ್ಲು ಅಂತ, ಲಿಂಗಯ್ಯ ನಿನ್ನ ಪೂಜೆದ ಸಲುವಾಗಿ ಭಕ್ತರು ಎಂಥೋ ಚಲೋ ಹೂವು ಸುವಾಸನೆ ಹೂ ತಂದು ಕೊಟ್ಟಾರ, ಚಲೋ ಹಣ್ಣು ತಂದು ಕೊಟ್ಟಾರ, ಅವ್ರ ಕುಟುಂಬಕ್ಕೆ ಒಂದಿಷ್ಟು ಆಶೀರ್ವಾದ ಮಾಡಪ್ಪ ಅಂತ ಕೇಳ್ತಿದ್ಲಂತ ಲಿಂಗನ್ನ. ಅದು ಗುರು, ಅದು ಗುರು. ಚೌಕಟ್ಟಿನೊಳಗೆ ಇದ್ದವನು ಗುರು ಅಲ್ಲ, ಸೀಮಿತದೊಳಗಿದ್ದವನು ಗುರು ಅಲ್ಲ. ಗುರು ಅಬ್ಧಿ ಅಪಾರ ಸ್ವರೂಪ ಮಮ ಅಂತ ಹೇಳ್ತಾರೆ. ಸಮುದ್ರ ಹೆಂಗ ವಿಶಾಲದ, ಗಾಳಿ ಹೆಂಗ ವಿಶಾಲದ, ಲೋಕವು ಕಲ್ಯಾಣ ಆಗಲಿ ಅನ್ನುವಂಥ ಏನು ಭಾವದ, ಅದು ಗುರು ಲಕ್ಷಣಕ್ಕೆ ಯೋಗ್ಯವಾಗಿರತಕ್ಕಂಥದ್ದು. ಅಂಥ ಗುರುವಿನ ಸೇವೆಯನ್ನು ನೀನು ಮಾಡಿ ಪರಮಾತ್ಮನ ನಿಜವಾದ ಇರುವಿಕೆಯನ್ನು ನೀನು ತಿಳಿದುಕೋ. ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ಅನುಭವಕ್ಕೆ ತಂದುಕೊಡು. ವಚನಶಾಸ್ತ್ರದಲ್ಲಿ ಬರ್ತಕ್ಕಂಥ ಮಹದ್ ವಿಚಾರಗಳನ್ನು ನೀನು ಅರ್ಥ ಮಾಡಿಕೋ. ಇವು ಎಲ್ಲವೂ ಮಾಡಿದೆ ಅಂತಂದರೆ ಅಲ್ಲಿ ನಿನಗ ಪರಮಾತ್ಮನ ಇರುವಿಕೆ ತಿಳಿತದೆ. ಇದನ್ನು ವಿಚಾರ ಮಾಡಲಿಲ್ಲ ಅಂದರೆ ನಾವು ಬಂದ ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ. ನಾವು ಬಂಧನದೊಳಗೆ ಬಿದ್ದೀವಿ ಅವಿಚಾರದಿಂದ, ವಿಚಾರ ಮಾಡಲಾರ್ದದಕ್ಕೆ. ಈಗ ವಿಚಾರ ಮಾಡಕತ್ತಿದ್ವಿ ಅಂತಂದರೆ ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಸಹಿತ ಏನದ ಅಂತ ಕೇಳಿದರೆ ವ್ಯರ್ಥ ಕಳಿಲಾರ್ದನೆ. ಅದಕ್ಕೆ ಅವರು ಅಂದರೆ ವ್ಯರ್ಥ ಕಳೆದೆಯಲ್ಲೋ ಜನ್ಮ, ವ್ಯರ್ಥ ಕಳೆದೆಯಲ್ಲೋ ಮರ್ತ್ಯ ನಿಜಾತ್ಮನ ಗುರ್ತು ನೀ ತಿಳಿಯದೆ ಮರ್ತ್ಯದ ಭೋಗಕ್ಕೆ ಮೋಹಿಸಿ ಮನುಜ, ವ್ಯರ್ಥ ಕಳೆದೆಯಲ್ಲೋ ಜನ್ಮ, ವ್ಯರ್ಥ ಕಳೆದೆಯಲ್ಲೋ ಅಂತ ಹೇಳಿದ್ದಾರೆ. ವ್ಯರ್ಥ ಆಗಬಾರದು. ಈ ಶ್ರಾವಣದ ಶತಮಾನೋತ್ಸವದ ಬೀಜದ ಮಾತು ಏನದ ಅಂತ ಕೇಳಿದರೆ, ಈ ಮಠದ ಆದಿಗುರು ಕೋಳಂಕಿಯ ಗುರುಪಾದ ಶಿವಯೋಗಿ ಶಿವಾಚಾರ್ಯರನ್ನು ಮೊದಲು ಮಾಡಿಕೊಂಡು ಶಾಂತಮಲ್ಲ ಶಿವಾಚಾರ್ಯರ ಪರ್ಯಂತರ 29 ಗುರುಪೀಠಗಳಲ್ಲಿ ಇವತ್ತಿನ ಗುರಿ ಏನದ ಅಂತ ಕೇಳಿದರೆ ಈ ಜನ್ಮ ವ್ಯರ್ಥ ಆಗಬಾರದು. ಆ ದಯಾಳುತನದಿಂದ ಅಖಂಡವಾದ ನಾಮಸ್ಮರಣೆ, ಅಧ್ಯಾತ್ಮ ಪ್ರವಚನ ಅಂತಕ್ಕಂಥದ್ದು ನಡೆದಿದೆ. ಇದರದ್ದು ಗುರಿ ಏನದ ಅಂತ ಕೇಳಿದರೆ ಈ ಜನ್ಮ ವ್ಯರ್ಥ ಆಗಬಾರದು, ಇದು ಹಾಳಾಗಿ ಹೋಗಬಾರದು, ಇದು ಉಳಿಬೇಕು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಶರೀರ ಹೋಗ್ತದೆ. ಇವತ್ತು ರೇಣುಕಾದಿ ಪಂಚಪೀಠಾಧೀಶ್ವರರಿಲ್ಲ, ಬಸವಾದಿ ಶರಣರಿಲ್ಲ, ಹಜರತ್ ಮೊಹಮ್ಮದ್ ಪೈಗಂಬರ ಇಲ್ಲ, ಭಗವಾನ್ ಯೇಸು ಇಲ್ಲ, ಬುದ್ಧ ಇಲ್ಲ, ಅನಂತ ಮಹಾತ್ಮರು ಇಲ್ಲ. ಆದರೆ ಅವರು ಪ್ರತಿಷ್ಠಾಪನೆ ಮಾಡಿದ ಧರ್ಮ ಅದು ನಿತ್ಯ ಹಸುರಾಗ್ಯದ, ಸುಗಂಧಭರಿತವಾಗ್ಯದ, ಸುಗಂಧಭರಿತವಾಗ್ಯದ. ಅವರಿಲ್ಲ, ಶರೀರ ಹೋಗ್ಯದ, ಶರೀರ ಕಾಣಂಗಿಲ್ಲ. ಇಲ್ಲಿ ಕೋಳಂಕಿಯ ಗುರುಪಾದ ಶಿವಯೋಗಿ ಶಿವಾಚಾರ್ಯರು ಸಾವಿರ ವರ್ಷ ಆಗ್ಯದ ಅವರು ಹೋಗಿ. ಇಲ್ಲಿ ಇಲ್ಲ ಅಂತ ನಾವೆಲ್ಲರೂ ಪತ್ರಿಕೆಗೆ ಬರೆದದ್ದು ನೋಡಿ ಇಷ್ಟು ವರ್ಷ ಆಯ್ತು ಅವರು ಹೋಗಿ ಅಂತ. ಹೋಗಿಲ್ಲ, ಹೋದ್ರೆ ಈ ಪ್ರವಚನ ನಡೀತಿದ್ದಿಲ್ಲ, ಈ ಜಪಯಜ್ಞ ನಡೀತಿದ್ದಿಲ್ಲ, ಈ ಮಠದಲ್ಲಿ ಏನದ ಅಂದರೆ ಈ ಆಸ್ತಿ ಈ ಸಂಪತ್ತು ಇರ್ತಿದ್ದಿಲ್ಲ. ಅವ್ಯಕ್ತ ರೂಪದಲ್ಲಿ ಕಣ್ಣಿಗೆ ಕಾಣದೇ ಇದ್ದು ನಮ್ಮೆಲ್ಲರಿಗೇನದ ಅಂದ್ರೆ ನಾವು ಕುಂತು ಇಲ್ಲಿ ಮಾತಾಡಕತ್ತೀವಿ, ಇವರು ಕುಂತು ಬಾರಿಸಕತ್ಯಾರ ಅಂದ್ರೆ ಅವ್ರು ಬಾರಿಸಿಲ್ಲ, ನಾನು ಹೇಳಿಲ್ಲ, ಅವರು ಹಿಂದೆ ಇದ್ದುಕೊಂಡು ನನ್ನ ಭಕ್ತರಿಗೆ ಹಿಂಗೆ ಹೇಳು ಅಂತ ಹೇಳಿದದಕ್ಕೆ ನಾವು ಹೇಳಕತ್ತೀವಿ. ಅದಕ್ಕೆ ಅವರು ಯಾವತ್ತಿಗೆ ಇದ್ದವರು. ಗುರು ಅವನು ಸಾಯುವವನಲ್ಲ, ಅವನು ಅಜರಾಮರ, ಅಮರ ಅಂತ ಕರೀತಾರೆ. ಅಂಥ ಅಮರ ಸ್ವರೂಪನಾಗಿರ್ತಕ್ಕಂಥ ಗುರುದೇವರ ದಯದಿಂದ ನಾವೆಲ್ಲರೂ ಈ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಲಾರದನೆ ಸಾರ್ಥಕಪಡಿಸಿಕೊಳ್ಳಂತಾಗಲಿ, ಅಂಥ ಗುರುವಿನ ಕೃಪಾ ಸರ್ವರಿಗಾಗಲಿ ಅಂತ ಹೇಳಿ, ಶ್ರೇಷ್ಠವಾದ ಜನ್ಮದ ವ್ಯರ್ಥ ಆಗಬಾರದು ಅಂತಕ್ಕಂಥ ವಿಚಾರವನ್ನು ನಿಮ್ಮೆಲ್ಲರಿಗೆ ತಿಳಿಸಿ